ಏನ್ರಿ ನಾನು ಆದ್ಕೊಂಡಂಥ ವಚನ ಪಾಠಕ್ಕೆ ಆಮೇಲೆ ನೋಡನ್ರಿ. ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಯಾವಾಗಲೂ ಹೇಳ್ದಂಗೆ ಒಂದೆರಡು ಮಾತು ಹೇಳಿ ನಾನು ಪಾಠಕ್ಕೆ ಹೋಗ್ತೇನೆ ರೀ. ಪಾಠ ಮಾಡೋದಕ್ಕೆ ಅನೇಕ ಸಹೋದರಗಳು ರೀಫ್ರಿಂಟು, ವಾಲ್ಯೂಮ್ಸು, ಕನ್ಕಾರ್ಡೆನ್ಸು, ಅನೇಕ ರೆಫರೆನ್ಸ್ ಬುಕ್ಕುಗಳನ್ನ ಸ್ಟಡಿ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ನಿಮಗೆ ಪಾಠಗಳು ಮಾಡ್ತಾರೆ. ನನಗೆ ಕನ್ನಡನೇ ಓದಕ್ಕೆ ಬರಲ್ಲ, ಇನ್ನು ಆ ಬುಕ್ಕುಗಳಂತೂ ನಾನು ಓದಲ್ಲ. ಅದು ಓದಿದ್ರು ಅಷ್ಟು ಸುಲಭವಾಗಿ ನನಗೆ ಅರ್ಥ ಆಗಲ್ಲ. ಇಲ್ಲಿ ಬೈಬಲ್ನಲ್ಲಿ ಓದ್ತಾ ಆ ಪುಟ್ ನೋಟಲ್ಲಿ ಇರೋದನ್ನ ನಾನು ಯಾವಾಗಲೂ ಸ್ಟಡಿ ಮಾಡಿ ನಿಮ್ಮ ಹತ್ರ ಹಂಚ್ಕೊಳೋಗ, ಅದು ಒಂದು ವೇಳೆ ನಾನು ಅಂದ್ಕೊಂಡಂಗೆ ಅದು ತಪ್ಪಿದ್ರೆ ದೇವರು ಕ್ಷಮಿಸ್ಲಿ, ನೀವು ಕೂಡ ಕ್ಷಮಿಸ್ರಿ. ಈಗ ಒಂದು ಮಾತು ಕೇಳ್ತೀನಿ, ನೀವೆಲ್ಲರೂ ಹೇಳಿ. ನಾವೆಲ್ಲರೂ ಇಲ್ಲಿ ಬಂದಿರೋದು ಸ್ವಾಮಿ ಹತ್ರ ಮಾತಾಡಲಿಕ್ಕೆ. ಸ್ವಾಮಿ ಹೇಳ್ತಾರೆ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂದಾಗ, ಈ ಭೂಮಿಯಲ್ಲಿ ಅವ್ರ ಮಕ್ಕಳು ಎಲ್ಲೆಲ್ಲ ಕುತ್ಕೊಂತಾರೋ ಅವರು ಪಾದದ ಹತ್ರ ನಾವು ಕುತ್ಕೊಂಡಾಗ ಅವ್ರ ಕೃಪಾಸ್ಥಾನದ ಮುಂದೆ ನಾವು ಕುತ್ಕೊಂಡಂಗೆ. ಅವ್ರ ಕೃಪಾಸ್ಥಾನದ ಮುಂದೆ ಕುತ್ಕೊಂಡಾಗ ಸ್ವಾಮಿ ಮೊದಲು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಏನಪ್ಪ ಆ ಪ್ರಶ್ನೆ ಅಂತ ಹೇಳಿದರೆ, ಯೆಶಾಯ 1ನೇ ಅಧ್ಯಾಯ 18ರಿಂದ ಒಂದೆರಡು ವಚನ. 18ನೇ ವಚನ ಓದಮ್ಮ. ಬನ್ನಿರಿ ವಾದಿಸುವ. ಸಾಕು. ಏನಂತಾರೆ ಅಂದ್ರೆ, ಬಂದಿದ್ದೀರಾ, ದೇವರ ಆಲಯದಲ್ಲಿ ಕುತ್ಕೊಂಡಿದ್ದೀರಾ. ಇವಾಗ ನಿಜವಾದ ದೇವರ ಆಲಯ ಪರಮ ಕಾನನ್ಗೆ ಹೋಗಿ ಸೇರೋದಕ್ಕೆ ಮುಂಚೆ ಇವತ್ತು ಈ ಆಲಯದಲ್ಲಿ ಕುತ್ಕೊಂಡಿದ್ದೀರಾ. ಈ ಆಲಯದಲ್ಲಿ ಕುತ್ಕೊಂಡಿರೋರ್ನ ನೋಡೋಗ ದೇವರು ನಿಮ್ಮ ಹೃದಯದಲ್ಲಿ ನಾನಿರ್ಬೇಕಂದ್ರೆ ಅದೇ ನಿಮ್ಮ ಆಲಯ ಅಂತ ಹೇಳ್ತಾರೆ. ಇವಾಗ ಸ್ವಾಮಿ ಹೇಳ್ತಾರೆ, ಬನ್ನಿರಿ ವಾದಿಸುವ. ಆವಾಗ ನಾವೆಲ್ಲ ಬಂದಿದ್ದೀವಿ, ಇವಾಗ ವಾದಿಸ್ಬೇಕು. ಏನಂತ ವಾದಿಸೋದಂದ್ರೆ, ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯಗಳಲ್ಲಿ ಇವತ್ತು ಬಂದಿರೋ ಉದ್ದೇಶ ಏನಂತ ನಿಮಗೆ ಗೊತ್ತು, ನನಗೆ ಗೊತ್ತು. ಅಂದ್ರೆ ನನಗೆ ಅಂದ್ರೆ ತಂದೆ ಆ ದೇವ್ರಿಗೆ ಗೊತ್ತು. ಕುತ್ಕೊಳ್ರಿ, ಬನ್ರಿ, ವಾದಿಸನ. ನಿಮ್ದು ಯಾವ ತರ ಪ್ರಶ್ನೆ ಇದ್ರೂ 2ನೇ ವಚನ ಮಾದಲ್ಲಿ 18, 19 ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಸಾಕು. ಇದು ಯಾಕೆ ಹೇಳ್ತಾರೆ ಅಂದ್ರೆ, ಬನ್ರಿ ಕುತ್ಕೊಂಡು ಮಾತಾಡೋಣ ಅಂದಾಗ ಸ್ವಾಮಿ, ಹೌದು, ಕುತ್ಕೊಂಡು ಮಾತಾಡುವಾಗ ಸ್ವಾಮಿನೇ ಸ್ಟಾರ್ಟ್ ಮಾಡ್ಬಿಟ್ರಲ್ಲ. ಏನಂತ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸಬೇಕಾದರೆ ನಿಮ್ಮ ಪಾಪಗಳು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗಾಗುವು, ಕಿರಿಬಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು. ಇವಾಗ ನಾವಿಲ್ಲಿ ಕುತ್ಕೊಂಡಾಗ ಸ್ವಾಮಿಗೆ ಗೊತ್ತಂತೆ ನಮ್ಮಲ್ಲಿ ಕೆಲವು ಪಾಪಗಳಿನ್ನ ಇದೆ ಅಂತ. ಅದನ್ನ ಬೆಳ್ಳಗ್ ಮಾಡಕ್ ಕರೆದವ್ರೆ. ಯಾವ ತರ ಬೆಳ್ಳಿಗೆ ಅಂದ್ರೆ, ಹಿಮಾಲಯ ಪರ್ವತದಲ್ಲಿ ಆ ಮಂಜು ಗಡ್ಡೆ ನೋಡ ಅಷ್ಟು ಬೆಳ್ಳಗ್ ಮಾಡ್ತಾರೆ. ಯಾಕಂದ್ರೆ ಮುಂದಕ್ಕೆ ಯಾಕೆ ನಿಮ್ಮ ಪಾಪಗಳು ಕಿರಿ ಮಂಜಿಯಾಗಿದೆ, ನಿಮ್ಗೆ ಯಾಕೆ ಬಿಳುಪು ಮಾಡ್ತೀನಿ ಅಂದ್ರೆ, ಬಿಳುಪಾದ್ಮೇಲೆ ದೇವ್ರು ಏನು ಹೇಳಕ್ ಹೋಗ್ತಾರೆ, ನಾವು ಅದು ತಿಳ್ಕೊಳಕ್ ಹೋಗ್ತೀವಿ. ಅದಕ್ಕೋಸ್ಕರ ಈ ಮಾತು ಹೇಳ್ತಾರೆ. ಬಂದಾಗ ಕುತ್ಕೊಂಡು ಹಿಂಗೆ ವಾದಿಸ್ಬೇಕು. ಆವಾಗ ಅವ್ರು ಬೆಳ್ಳಗ್ ಮಾಡಿದ್ಮೇಲೆ ಒಂದು ಮಾತು ಹೇಳ್ತಾರೆ. 20ನೇ ವಚನ ಓದಮ್ಮ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ, ಈ ಮಾತು ಯೆಹೋವನೇ ನುಡಿದದ್ದು. ನೋಡ್ರಿ, ಏಳ ಮಾತನ್ನ ಬಂದಿದ್ದೀರಾ ವಾದ ಮಾಡಕ್ಕೆ. ಏಳ ಮಾತನ್ನ ಕೇಳಿದ್ರೆ ನಿಮ್ಮಲ್ಲಿ ಏನೋ ಒಂದಿದೆ, ಅದನ್ನೆಲ್ಲ ತೆಗೆದಾಕ್ತೀನಿ. ಆ ತೆಗೆದಾಕ್ಮೇಲೆ ನಾವಿಬ್ರು ವಾದ ಮಾಡೋಣ. ಈ ಮಾತನ್ನ ಕೇಳಿ ನೀವು ಒಪ್ಪಿ ನಾನು ಹೇಳೋ ಮಾತು ಪ್ರಕಾರ ನಡೆಯೋದಾದ್ರೆ ತೆಗೆದಾಕ್ತೀನಿ. ನಡಿಲಿಲ್ಲ ಅಂದ್ರೆ ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ, ಕತ್ತಿಯ ಬಾಯಿಗೆ ತುತ್ತಾಗಿವಿರಿ. ಕತ್ತಿ ಯಾವ್ದ್ರಿ ನಮ್ಗೆ?
ದೇವ್ರ ವಾಕ್ಯ ಇದೇ ನಮ್ಮ ಕತ್ತಿ, ಇದೇ ನಮ್ಮ ಕತ್ತಿ. ಇದರಲ್ಲಿ ಏನ್ ಬರ್ದಿದ್ದಾರೋ ಸ್ವಾಮಿ, ಅದನ್ನ ನೆರವೇರ್ದಿ ವಾಪಸ್ ಹೋಗುತ್ತಾ? ಹೋಗಲ್ಲ. ಅದನ್ನ ನೆರವೇರದೆ ವಾಪಸ್ ಹೋಗಲ್ಲ ಅಂದಮೇಲೆ ನಮ್ಮ ನಿರ್ಧಾರಗಳೆಲ್ಲ ನಾವು ಚೇಂಜ್ ಮಾಡಿಬಿಡ್ಬೇಕು. ನಮ್ಮ ನಿರ್ಧಾರ ಏನೋ ಒಂದಿದೆ, ಅದಕ್ಕೆ ಬನ್ರಿ ಕುತ್ಕೊಂಡು ಮಾತಾಡೋಣ. ಆ ನಿರ್ಧಾರ ನನ್ನ ಚಿತ್ತಕ್ಕೆ ಅನುಸಾರವಾಗಿಲ್ಲ. ನಿಮ್ಮ ನಿರ್ಧಾರ ಹೆಂಗಿರ್ಬೇಕಂತ ಮುಂದಿನ ವಚನದಲ್ಲಿ ಹೇಳ್ತೀನಿ. ಈ ಮಾತ ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ. ಒಪ್ಪಿ ವಿಧೇಯರಾದ್ರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಅಂತಾರೆ. ಇವಾಗ ನಾನೊಂದು ಮಾತು ಕೇಳ್ತೀನಿ. ನೀವು ನಿಜವಾಗ್ಲೂ ದೇವ್ರ ಹತ್ರ ಮಾತಾಡ್ಬೇಕಂತ ಯಾರಿಗೆಲ್ಲ ಇಷ್ಟ ಇದೆಯೋ, ದೇವರು ಇಲ್ಲಿ ಬಂದು ತನ್ನ ದಾಸರುಗಳ ಮುಖಾಂತರ ಮಾತಾಡುವಾಗ ನೀವು ದೇವ್ರ ಹತ್ರ ಮಾತಾಡ್ತಿರೋ ಹೊರತು ಅವ್ರ ಮುಖ, ಅವ್ರ ಹೈಟ್ ವೈಟ್, ಅವ್ರ ನೋಡಿ ನೀವು ಮಾತಾಡಕ್ ಹೋಗ್ಬೇಡಿ. ಅವ್ರ ಮಾತಿನಲ್ಲಿ ಬರೋಂಥ ಮಾತು ನಿಮ್ಮ ಜೀವನದಲ್ಲಿ ಎಷ್ಟು ಅಭಿವೃದ್ಧಿ ಆಗುತ್ತೆ, ಅದರಿಂದ ನಿಮ್ಮ ಆತ್ಮಿಕ ಜೀವನಕ್ಕೆ ಎಷ್ಟು ಲಾಭ ಆಗುತ್ತೆ, ಆ ಮಾತನ್ನ ಸ್ಟಡಿ ಮಾಡ್ಬೇಕು ಹೊರತು ಆ ವ್ಯಕ್ತಿನ ನೋಡಬಾರ್ದು. ಈ ಮನುಷ್ಯ ಹೇಳೋದು ನಾವು ಕೇಳಬೇಕಾ? ನಮಗೆ ಗೊತ್ತಿಲ್ವಾ? ಹಿಂಗೇನಾದ್ರೂ ನೀವೇನ ಕೈ ಕುಯ್ ಅಂದ್ರೆ ಮೋಸೆ ಸ್ವಂತ ರಕ್ತದ ಜೊತೆಯಲ್ಲಿ ಹುಟ್ಟಿದಂತ ಅವ್ರ ಅಕ್ಕನಿಗೇನಾಯ್ತು? ಏನಮ್ಮ? ಈ ತರ ಆಗುತ್ತೆ. ಒಂದು ದೇವ್ರು ನಿಲ್ಸಿರೋ ಮಕ್ಕಳ ಮುಖಾಂತರ ಹೇಳೋಗ ನೀವು ಬಾಯಿ ತೆಗೆದು ಮಾತಾಡಿದ್ರೆ ದೇವ್ರ ಜೊತೆ ಆ ದಾಸರುಗಳು ಯಾರು ಮಾತಾಡ್ತಾರೆ? ದೇವ್ರು ಅವ್ರ ಮುಖಾಂತರ ಮಾತಾಡೋಗ ನಿಮ್ಮನ್ನ ಮಾತಾಡ್ಸಿದ್ರೆ ನೀವು ಮಾತಾಡ್ಬೇಕೋ ಬೇಡ ರೀ? ಮಾತಾಡ್ಬೇಕು. ಅವ್ರು ಕೇಳ್ತಾರೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಇವಾಗ ಹೇಳ್ರಿ, ಇಬ್ರು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ. ಬನ್ನಿರಿ ವಾದಿಸೋಣ. ಇವಾಗ ಇಲ್ಲಿ ಇಷ್ಟೊಂದು ಜನ ಇದ್ದೀವಿ ಸಭೆಯಲ್ಲಿ, ಒಬ್ರಿಗಿರಂತ ಮನಸ್ಸು, ಮತ್ತೊಬ್ಬರಿಗಿರೋ ಮನಸ್ಸು, ಇನ್ನೊಬ್ಬರಿಗಿರೋ ಮನಸ್ಸು, ನನಗಿರೋ ಮನಸ್ಸು ಒಂದೇ ಆಗಿದ್ಯಾ? ಬೇರೆ ಬೇರೆ ಆಗಿದ್ಯಾ? ಬೇರೆ ಬೇರೆ ಆಗಿರೋದು ಒಳ್ಳೇದ ಕೆಟ್ಟದ? ಒಳ್ಳೇದು. 2-3 ಜನ ಇದ್ರು, ಇರ್ಲಿ, ಆಮೇಲೆ ನೋಡೋಣ. ಎಂತ ಮನಸ್ಸು ಬೇರೆ ಬೇರೆ ಆಗಿದ್ರು ಅದು ಒಳ್ಳೇದಂತ ನಾವು ತಿಳ್ಕೊಂಡು ನಾವು ಯೋಚನೆ ಮಾಡಿದರೆ ಅದು ದೇವರಿಗೆ ಬಹಳ ಅಸಹ್ಯವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಹೇಳೋದಲ್ಲ, ದೇವ್ರು ಹೇಳ್ದು. ಓದ್ರಿ, ಎಫೆಸ 4ನೇ ಅಧ್ಯಾಯ 4-6 ಓದಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲೆ ಇರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿಯೂ ವಾಸವಾಗಿರುವವನು ಆಗಿದ್ದಾನೆ. ಇವಾಗ ತಂದೆ ದೇವರು ಒಬ್ರೆ ಅಂತೆ, ಯೇಸು ಕ್ರಿಸ್ತರು ಒಬ್ರೆ ಅಂತೆ, ದೀಕ್ಷಾಸ್ಥಾನ ಒಬ್ರೆ ಅಂತೆ, ಪವಿತ್ರಾತ್ಮ ಒಂದೇ ಅಂತೆ. ದೇವರು ಎಲ್ಲರಲ್ಲಿ ಇದ್ಕೊಂಡು ಎಲ್ಲರ ಮುಖಾಂತರ ಕಾರ್ಯ ನಡೆಸೋಗ ನಾವು 3-4 ಜನ 3-4 ಚಿಂತೆಯಲ್ಲಿ ಇದ್ರೆ ಅದು ಒಂದಾಗಿರ್ತಿದ? ಮತ್ತೆ ಅವಾಗಲೇ ಹೇಳಿದ್ರೆ ಯಾರೋ 2-3 ಜನ ಲೈಟಾಗಿ ಬೇರೆ ಬೇರೆ ಚಿಂತೆಯಲ್ಲಿ ಬಂದಿದ್ದೀವಿ ಅಂದಾಗ ಅದು ಕರೆಕ್ಟ್. ಆ ರೀತಿ ಇರಬಾರ್ದಂತ. ಆ ರೀತಿ ಬೇರೆ ಬೇರೆ ಚಿಂತೆ ಇದ್ರೆ ಇಲ್ಲೇ ಇದ್ದು ನಾಶ ಆಗ್ತೀವಿ ಹೊರತು ಅಲ್ಲಿ ಹೋಗಿ ಸೇರಲ್ಲ ಅನ್ನೋದು ಪಕ್ಕ ಮೈಂಡಲ್ಲಿ ತಿಳ್ಕೊಬೇಕ್ರಿ ನಾವು. ಬೇರೆ ಬೇರೆ ಇರಬಾರ್ದು. ಯಾಕಂದ್ರೆ ನಮ್ದೆಲ್ಲ ಜೀವನದಲ್ಲಿ ಅವ್ರ ಮಕ್ಕಳಾಗಬೇಕು. ಇಷ್ಟಕ್ಕೋಸ್ಕರ ಈ ಪ್ರಪಂಚದಲ್ಲಿ ಎಲ್ಲ ಬಿಟ್ಬಿಟ್ಟು ಬಂದಿರೋಗ ನಮ್ಮೆಲ್ಲರ ಚಿಂತೆ ಒಂದಾಗಿರ್ಬೇಕು. ಬೇರೆ ಬೇರೆ ಆಗಿರ್ಬೇಕು, ಒಂದಾಗಿರ್ಬೇಕು. ಅವಾಗ ಏನಂದ್ವಿ? ಬೇರೆ ಬೇರೆ. ಅದೂ ಕರೆಕ್ಟೇ. ಯಾಕೆಂದ್ರೆ ನಾನು ಕೇಳಿದ್ದ ಚಿಂತೆ, ಎಲ್ಲರ ಚಿಂತೆ ಒಂದಾಗಿದೆ ಅಂದಾಗ ಚಿಂತೆ ಬೇರೆ ಬೇರೆ ಆಗಿದೆ, ಅದರಲ್ಲೇನು ತಪ್ಪಿಲ್ಲ. ಆ ಚಿಂತೆ ಕೂಡ ದೇವ್ರ ಚಿತ್ತಕ್ಕನುಸಾರವಾಗಿ ಒಂದೇ ಆಗಿರ್ಬೇಕು ಅಂತ ದೇವ್ರಿಷ್ಟ. ಹಂಗಿರುವಾಗ ಯಾವಾಗ ನಮ್ಮ ಚಿಂತೆ ಇರ್ತಿದೋ, ನಮ್ಮ ಇಷ್ಟದ ಪ್ರಕಾರ ಇರ್ತಿದೋ, ಇಲ್ಲಿ ನಾವು ಒಂದಾಗ್ಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಅಲ್ಲೂ ಕೂಡ ಒಂದಾಗೋರ್ನ ಕೆಡಿಸ್ಬಿಡ್ತೀವಿ. ಅದಕ್ಕೆ
ಇಲ್ಲಿ ಯಾವಾಗಲೂ ಒಂದಾಗಿರ್ಬೇಕು. ಇಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ಅಂತ ನಮಗೆ ಗೊತ್ತಾಗದು ಹೆಂಗೆ? ಇವರು ನಮ್ಮ ಜೊತೆ ಒಂದಾಗಿದ್ದಾರೆ, ಇವರು ಅವ್ರ ಜೊತೆ ಒಂದಾಗಿದ್ದಾರೆ ಅಂತ ನಾವು ತಿಳ್ಕೊಳೋದು ಹೆಂಗೆ ಅಂದರೆ, ಯಾರೇ ಸಭೆಯಲ್ಲಿ ಹಿರಿಯರಾಗಿತ್ತು ಅಥವಾ ಸುವಾರ್ತಕರಾಯಿತು ಏನಾನ ಹೇಳಿದ್ರೆ ತುಟಿಕ್ ಪಿಟಿಕ್ ಅನ್ಬಾರ್ದು. ಅದನ್ನು ಹೋಗಿ ಧ್ಯಾನ ಮಾಡಿ ಒಳ್ಳೆ ರೀತಿಯಲ್ಲಿ ಕರೆಕ್ಟಾಗಿ ಹೇಳಿದ್ರೆ ಅಂದ್ಬಿಟ್ಟು ವಿಧೇಯರಾಗದೆ ಒಂದಾಗದು. ಆವಾಗ ಒಂದಾದ್ವಿ ಅಂದರೆ ಯಾರು ಇಬ್ರು ಮೂವರು ಅವ್ರ ಹೆಸರಿನಲ್ಲಿ ಒಂದಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಪ್ರಾರ್ಥನೆ ದೇವ್ರು ಕೇಳ್ತಾರೋ ಇಲ್ವಾ? ಆ ರೀತಿ ನಾವು ಯಾವಾಗಲೂ ಒಂದೇ ಮನಸ್ಸುಳ್ಳವರಾಗಿದ್ದರೆ ಮಾತ್ರ ಅದು ದೇವ್ರು ಕೇಳ್ತೀನಿ ಅಂತಾರೆ. ಇದನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತರ ಬಾಯಿನಲ್ಲಿ ಕೇಳೋಣ. ಇಷ್ಟೊತ್ತು ನಾವು ಮಾತಾಡಿದ್ದು ತಿಳ್ಕೊಂಡಿದ್ದು ನೀವು ಎಸ್ ಅನ್ನಿದ್ದು ಹೌದೋ ಇಲ್ವೋ ಅಂತ. ಯೋಹಾನ 15ನೇ ಅಧ್ಯಾಯ 17ನೇ ಅಧ್ಯಾಯ 21ರಿಂದ 23. 17 21ರಿಂದ 23. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿಯೂ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ಸಾಕು. ತಂದೆಯಾದ ದೇವರು ಯೇಸು ಕ್ರಿಸ್ತರು ಒಂದಾಗಿರೋ ಪ್ರಕಾರ ನೀವು ಅವರು ನೀವು ಒಂದಾಗಿದ್ದರೆ ಮಾತ್ರ ಈ ಸಭೆಯಲ್ಲಿ ಫಲ ಕೊಡಕ್ಕೆ ಸಾಧ್ಯ. ನೀವು ಹೋಗೋ ಜಾಗ, ನೀವು ಮಾಡೋ ಕೆಲಸ, ನಿಮ್ಮ ಚಿಂತೆ ಅದನ್ನು ಸಫಲಪಡಿಸ್ಬೇಕಂದ್ರೆ ನೀವು ಫಸ್ಟ್ ದೇವ್ರ ಹತ್ರ ಒಂದಾಗಿರ್ಬೇಕು. ಒಂದಾಗಿದ್ರೆ ಮಾತ್ರ ನೀವು ಅಲ್ಲಿ ಒಂದಾಗಿ ಹೋಗಿ ಸೇರಕ್ಕೆ ಸಾಧ್ಯ ಅಂತ ಸ್ವಾಮಿ ಹೇಳ್ತಾರೆ. ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕು. ನಾವು ಒಂದಾಗಿರೋದು ಹೆಂಗ್ರಿ? ಆಯ್ತಾ ಊಟ? ಬಾಯ್ ಬರಲಾ, ಅಲ್ಲಿ ಸಿಗ್ತೀನಿ, ಅದೆಲ್ಲ ಒಂದಾಗಿರೋದು. ಅವರು ಸುಖದಲ್ಲೂ ದುಃಖದಲ್ಲೂ ಪಾಲುಗರಾಗದು ಒಂದಾಗದು. ಅವರು ಸಭೆಗೆ ಬರಲಿಲ್ವಾ, ಏನಾಯಿತು? ಹಿರಿಯರಿಗೆ ಹೇಳಿ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿ ಅವ್ರನ್ನ ನೋಡಿ ಅವ್ರಿಗೋಸ್ಕರ ಪ್ರಾರ್ಥಿಸಿ, ಅನೇಕ ವಿಷಯಗಳಲ್ಲಿ ಸ್ವಾಮಿ ನಿಮ್ಮನ್ನು ಹೆಂಗೆ ಪ್ರೀತಿಸಿ ನಿಮಗೋಸ್ಕರ ತನ್ನ ಪ್ರಾಣನೇ ಕೊಟ್ಟರೋ ಆ ರೀತಿ ನೀವು ಒಬ್ರಿಗೊಬ್ಬರು ಪ್ರೀತಿಯಲ್ಲಿ ನಡ್ಕೊಂಡು ಒಂದಾಗಿರ್ಬೇಕಂತ ಸ್ವಾಮಿ ಹೇಳ್ತಾರೆ. ಆವಾಗ ನಿಮ್ಮ ಚಿಂತೆ, ನಿಮ್ಮ ಮನಸ್ಸು, ನೀವು ಏನು ಬೇಡಕ್ಕೆ ಬಂದಿದ್ದೀರೋ ಅದನ್ನು ದೇವರು ಕೇಳಿ ಅದನ್ನು ನಿಮಗೆ ಸಮಯಕ್ಕೆ ತಕ್ಕ ಹಾಗೆ ನಿಮಗೆ ಕೊಟ್ಟರೆ ಕೆಡ್ತೀರಾ, ಕೊಡಲ್ಲ. ನಿಮಗೆ ಕೊಟ್ಟರೆ ಒಳ್ಳೆ ಪರ್ಪಸ್ ಯೂಸ್ ಮಾಡ್ತೀರಾ, ನೀವು ಕೇಳಕ್ಕೆ ಮುಂಚೆ ಕೊಡ್ತದ್ದೆ. ಈ ಥರ ಸ್ವಾಮಿ ಹೇಳ್ತಾರೆ. ಇವಾಗ ನಾವು ಪಾಠಕ್ಕೆ ಬಂದ್ಬಿಡನ್ರಿ. ನಾನು ಪಾಠಕ್ಕಂತ ಆರಿಸ್ಕೊಂಡಿರೋ ವಚನ ಇಬ್ರಿಯ 4ನೇ ಅಧ್ಯಾಯ 16ನೇ ವಚನ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇವಾಗ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂದಾಗ ಈ ಭೂಮಿ ಎಲ್ಲ ತಂದೆಯ ದೇವ್ರದಾದ್ರಿಂದ ನೀವು ಎಲ್ಲಿ ಏನು ಬೇಡಕ್ಕೆ ಮಣ್ಕಾಲಾಗ್ತಿರೋ ಅವ್ರ ಕೃಪಾಸ್ತನದ ಮುಂದೆ ನೀವು ಅಡ್ಡ ಬಿದ್ದಂಗೆ. ಅದಕ್ಕೆ ದೇವ್ರ ಅಂಥ ಜಾಗ ಬೇಡ, ಇಂಥ ಜಾಗದಲ್ಲಿ ಇಂಥ ಒಂದು ಕೋಟೆ ಒಳಗಡೆ ತನ್ನ ಮಕ್ಕಳನ್ನ ಕುಂಡಿಸಿ ಒಂದು ಪಾಠ ಶಾಲೆಯಲ್ಲಿ ಒಂದು ಪಾಠ ಹೇಳ್ಕೊಡ್ತಾರೆ ಸ್ವಾಮಿ. ನೀನು ನನ್ನ ಮನೆಗೆ ಬರಬೇಕಂದ್ರೆ ಇಂಥ ಪಾಠನ ಕೇಳಿ ನೀನು ಸಿದ್ಧನಾಗಿ ಬಾಪ ಅನ್ನೋದಕ್ಕೋಸ್ಕರ ಇಲ್ಲಿ ಕುತ್ಕೊಂಡಿದ್ದಾರೆ. ಕೃಪಾಸ್ಥಾನದ ಮುಂದೆ ನಿಮ್ಮನ್ನ ಕರೆದು ಕುಂಡಿಸಿದ್ದಾರೆ. ಇವಾಗ ನಿಮ್ಮ ಹತ್ರ ಕೇಳ್ತಾರೆ, ನನ್ನ ಕರುಣೆ ನನ್ನ ದಯೆ ನಿಮಗೆ ಬೇಕಂತ ಕೇಳಕ್ಕೆ ಬಂದಿದ್ದೀರಾ. ನಾವು ಕರುಣೆಯನ್ನು ಹೊಂದುವಂತೆಯೂ
ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸ್ಥಾನದ ಮುಂದೆ ಬಂದಿದ್ದೀರ. ಧೈರ್ಯವಾಗಿ ಬಂದಿದ್ದೀರ. ನಿಮ್ಮ ಮನಸ್ಸುಗಳಿರೋದನ್ನ ಏನೋ ಹಂಚ್ಕೊಳೋದಕ್ಕೆ ದೇವ್ರ ಹತ್ರ. ಯಾರಾನ ದೇವ್ರ ಹತ್ರ ಮಾತಾಡ್ಬೇಕಂತ ಇಷ್ಟ ಇದ್ದರು ಧೈರ್ಯವಾಗಿ ಒಬ್ರು ಅಥವಾ ಇಬ್ರು ಯಾರಾನ ಹೇಳ್ತೀರ, ಏನ್ ಹಂಚ್ಕೊಳಕ್ ಬಂದಿದ್ದೀರಾ ಇವತ್ತು ದೇವ್ರ ಹತ್ರ, ಏನ್ ಸಹಾಯ ಕೇಳಕ್ ಬಂದಿದ್ದೀರಾ, ಏನ್ ದೇವ್ರ ಕರುಣೆ ಬೇಡಕ್ ಬಂದಿದ್ದೀರಾ, ಯಾರಾನ ಹೇಳ್ತೀರಾ? ಧೈರ್ಯವಾಗಿ ಇಬ್ರು ಹೇಳಿದ್ರೆ ನಾನು ಅವರಿಗೆ ಇವತ್ತು ಸಾಯಂಕಾಲ ಒಳಗಡೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತೀನಿ. ಯಾರು ಹೇಳ್ತೀರಾ ಏನ್ ಕೇಳಕ್ ಬಂದಿದ್ದೀನಿ? ಯಾಕಂದ್ರೆ ಬನ್ರಿ ಕುತ್ಕೊಂಡು ಮಾತಾಡೋಣ ಅಂತ ಸ್ವಾಮಿ ಹೇಳಿದ್ದಾರೆ. ನೀವು ಈ ಮಾತಿಗೆ ವಿಧೇಯರಾಗದ ಹೆಂಗೆ ಅಂದ್ರೆ, ಕೇಳಿದ ಮಾತಿಗೆ ಉತ್ತರ ಕೊಟ್ರೇನೆ ನೀವು ವಿಧೇಯರಾದಂಗೆ. ಇಲ್ಲ ಅಂದ್ರೆ ಇಲ್ಲ ಅಂತ ಜಾನ್ 14:23 ಅಲ್ಲಿ ಹೇಳ್ತಾರೆ ನೋಡಿ. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು. Stop. ಇಲ್ಲಿ ಯಾರೋ ಒಬ್ಬರು ನಿಂತ್ಕೊಂಡು ನಿಮ್ಮ ಅಣ್ಣ ತಮ್ಮ, ನಿಮ್ಮ ಅಕ್ಕ ತಂಗಿ, ನಿಮ್ಮ ತಂದೆ ತಾಯಿಯಲ್ಲಿ ಯಾರೋ ಒಬ್ಬರು ಬಂದು ಇಲ್ಲಿ ನಿಂತ್ಕೊಂಡು ದೇವ್ರ ಸೇವೆ ಮಾಡ್ತಾ ದೇವ್ರು ಹೇಳಿದ ಮಾತು ನಿಮ್ಮ ಹತ್ರ ಕೇಳೋಗ ನೀವು ಒಬ್ರು ಇಬ್ರು ಆ ಮಾತನ್ನ ಹೇಳಲಿಲ್ಲ ಅಂದ್ರೆ, ಇಲ್ಲಿ ಬಂದಿರೋರಲ್ಲಿ ಯಾರನ್ನ ದೇವ್ರೇ ನನಗೆ ನಿಮ್ಮ ಕರುಣೆ ಬೇಕು, ನಿಮ್ಮ ಸಹಾಯ ಬೇಕಂತ ಏನ ಕೇಳಕ್ ಬಂದಿದ್ರಿ ಅಂತ ಯಾರನ್ನ ಒಬ್ರು ಹೇಳ್ರಿ. ಹೇಳ್ಮ ಹೇಳ್ಮ ಬಂದಿದ್ದೀರಾ? ಅದನ್ನೇ ಏನ್ ದೇವ್ರ ಹತ್ರ ಕೇಳಕ್ ಬಂದಿದ್ಯಮ್ಮ? ಒಳ್ಳೇದು, ಸಂತು. ಅಮ್ಮ ನೀನೇನು ಹೇಳಕ್ ಬಂದ? ನಾನು ಹೇಳ್ರಿ. ಸಹೋದರ ಸಹೋದರಿಯ ಐಕ್ಯದಲ್ಲಿ ಬಂದು ನಾವು ಆ ಕೇಳಿದಂತ ವಚನನ ಕೈಗೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಬೇಕು. ಅದನ್ನು ಬಹಳ ಸಂತೋಷ ಮಕ್ಕಳ. ಹೇಳಮ್ಮ. ಅದು ನಿನ್ನ ವಾಕ್ಯ ಕೇಳಿ ಕೊನೆವರೆಗೂ ನಂಬಿಗಸ್ತರಾಗಿರಕ್ಕ ಜ್ಞಾನ ಬುದ್ಧಿ ಕೊಡಪ್ಪ. ಸ್ವಾಮಿ ಸಾರೂಪ್ಯ ಬೆಳೆಯಕ್ಕ ದೇವ್ರೆ. ಸಾಕಮ್ಮ. ಮೂವರು ಕರೆಕ್ಟಾಗಿ ಸತ್ಯಕ್ಕೆ ಅನುಸಾರವಾಗಿ ಮಾತಾಡಿದ್ರೆ. ಯಾಕೆಂದರೆ ಯಾರೋ ಒಬ್ಬರು ಬಂದು ಕೇಳಿದರೆ, ಯಾರೋ ಒಬ್ಬರು ಫಾರಿನಿಂದ ಬಂದಿದ್ದರೆ, ಅವರು ರಾಜಣ್ಣ ಸಭೆಯಲ್ಲಿ ನಾನು ಪಾಠ ಕೇಳ್ತಾ ಇದ್ದೀನಿ ಅದೇ ಸಭೆಗೆ ಹೋಗ್ಬೇಕಂತ ಅವ್ರ ತಂದೆ ತಾಯಿ ಒಂದು ಸೇವೆ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಕರೆದ್ರ, ಮಗನೇ ನೀನು ಇಷ್ಟ ಇದ್ದ ನೀನು ನಿಮ್ಮ ಮನೆಯವ್ರು ಬರ್ತೀರಾ ಅಂದಾಗ ನಾನು ರಾಜಣ್ಣ ಅವ್ರ ಸಭೆಗೆ ಹೋಗ್ತೀನಿ ಅಂತ ಬಂದಾಗ ಈ ಸಭೆಯಲ್ಲಿ ಮಕ್ಕಳು ಹೆಂಗೆ ಬೆಳೀತಾ ಇದ್ದಾರೆ ಅಂತ ಅವ್ರಿಗೋಸ್ಕರನೂ ನಮಗೋಸ್ಕರನೂ ದೇವ್ರಿಗೋಸ್ಕರನೂ ಇಂಥ ಮಾತುಗಳು ಬರ್ತಿದ್ದಮ್ಮ. ಅದಕ್ಕೋಸ್ಕರ ಒಳ್ಳೆ ವಿಷಯ, ಅದೇನೆ ಬಹಳ ಒಳ್ಳೆಯದು. ಯಾವಾಗ ನೀನು ಇಂಥ ಒಂದು ಮಾತು ನೀತಿವಂತನ ಮಾತು, ಆ ನೀತಿವಂತನು ಯೇಸು ಕ್ರಿಸ್ತರು, ಆ ನೀತಿಗಾಗಿಯೂ ಪರಲೋಕ ರಾಜ್ಯಕ್ಕಾಗಿಯೂ ತವಕ ಪಡುವಾಗ ನಿನಗೇನು ಬೇಕಂತ ಗೊತ್ತು, ನೀ ಕೇಳಕ್ ಮುಂಚೆ ದೇವ್ರು ಕೊಡ್ತಾರೆ. ಇಂಥ ಕ್ಯಾರೆಕ್ಟ್ರಲ್ಲಿ ಬೆಳಿಬೇಕು ಅಂತಾರೆ ಸ್ವಾಮಿ. ಓಕೆ. ಯೋಹನ 14:23 ಹೇಳಿದ್ರು, ಯಾರಾದರೂ ನನ್ನನ್ನು ಪ್ರೀತಿಸುವರಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವವನು ಅವನನ್ನು ನನ್ನ ತಂದೆ ಪ್ರೀತಿಸ್ತಾರೆ ಅಂತಾರೆ. ಯೇಸುನ ಹೆಂಗ್ ಪ್ರೀತಿಸ್ತಾರೆ ಅಂದ್ರೆ, ಯೇಸು ಹೇಳಿದ ಮಾತನ್ನ ಕೇಳಿ ಅದಕ್ಕೆ ಸವಾಲ್ಗೆ ಜವಾಬ್ ಕೊಡದೆ, ಅದು ಒಂದು ಕ್ರಿಯೆ. ಮಾತಾಡೋದೇ ಒಂದು ಕ್ರಿಯೆ. ಆ ಥರ ಕ್ರಿಯೆಗಳಲ್ಲಿ ತುಂಬ ಇದೆ. ಇದು ಒಂದು ಫಸ್ಟ್ ಒಂದು ಪಾಯಿಂಟ್. ಇದು ಏನಂತ, ಏನಮ್ಮ ಏನಕ್ಕೆ ಬೇಡಕ್ಕೆ ಬಂದಿದ್ದೀರ ಅಂದಾಗ, ಈ ಥರ ಜ್ಞಾನ ಬೇಕು, ಪರಿಶುದ್ಧಾತ್ಮ ಬೇಕು, ದೇವರಲ್ಲಿ ಬೆಳಿಬೇಕು, ಅವ್ರ ಸಾರೂಪ್ಯಕ್ಕೆ ಬರಬೇಕು, ಅವ್ರು ಇಟ್ಟಿರೋ ಆಶೀರ್ವಾದ ಪಡಿಬೇಕು, ಅವ್ರ ಮಕ್ಕಳಾಗಬೇಕು. ವಾಕ್ಯ ಬರ್ಕೊಂಡು ಬಂದಿದ್ದೀನಿ, ಅದು ಆಮೇಲೆ ಓದನ್ರಿ. ಇದು ಕರೆಕ್ಟ್. ಇಂಥ ಒಂದು ಮನಸ್ಸಿದ್ದರೆ ಭಾಳ ಒಳ್ಳೆಯದು. ಇಲ್ಲಿ ಹೇಳ್ತಾರೆ ಸ್ವಾಮಿ, ನಾನು ಅಲ್ಲಿ ಕುತ್ಕೊಂಡಿರ್ತೀನಿ, ಇಲ್ಲಿ ಸ್ವಾಮಿ ಯೇಸು ಸ್ವಾಮಿ ಇರ್ತಾರೆ. ಯೇಸುವೆ ನಿನ್ನ ಕರುಣೆ ಬೇಕು, ನಿನ್ನ ಸಹಾಯ ಬೇಕು ಅಂತ ಹೇಳಿದಾಗ ಸ್ವಾಮಿ ಏನು ಹೇಳ್ಬೇಕ್ರಿ ನಾನು ಕೇಳಿದ್ರೆ? ಅಷ್ಟೇ, ಕೊಡಲ್ಲ. ಎರಡೇ ಮಾತಾನೇಮ್ಮ, ಕೊಡ್ತೀನಿ ಕೊಡಲ್ಲ. ಕೊಡ್ತೀನಿ ಅಂದ್ರೆ ಏನಕ್ಕೆ, ಕೊಡಲ್ಲ ಅಂದ್ರೆ ಏನಕ್ಕೆ, ಅದೇ ಇವತ್ತಿನ ಪಾಠ. ಕರುಣೆ ಕೊಡ್ತಾರ್ರಿ. ಆಗ್ಲಮ್ಮ ಮಾತಾಡ್ತೀನಿ. ಸ್ವಾಮಿ ನಾನು ಅಲ್ಲಿ ಕೂತ್ಕೊಂಡು, ಯೇಸುವೆ ನಿನ್ನ ಕರುಣೆ ನನಗೆ ಬೇಕಪ್ಪ, ನಿನ್ನ ಸಹಾಯ ನನಗೆ ಬೇಕು, ನನ್ನ ಹೃದಯದಲ್ಲಿರೋದೇನು ಗೊತ್ತು, ನಿನ್ನ ಪೂಜೆ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ, ನನಗೆ ಅದು ನೆರವೇರಿಸ್ಬೇಕಂತ ನಾನು ಹೇಳಿದಾಗ ಅವ್ರ ಉತ್ತರ ಏನಿರ್ತಿರ್ ಗೊತ್ತಾ? ಓದ್ರಿ ಯೆಶಾಯ
1ನೇ ಅಧ್ಯಾಯ 15ನೇ ವಚನ. ಸಾರಿ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 15ನೇ ವಚನ. ಆಗ ನಾನು ನಿಮ್ಮಲ್ಲಿ ಪ್ರಸಿದ್ಧರಾದ ಧರ್ಮೋಪದೇಶ ಯೆಶಾಯ 1ನೇ ಅಧ್ಯಾಯ 15. ಕರೆಕ್ಟ್ ಅಮ್ಮ, ಸಾರಿ ಅಮ್ಮ, ಒಂಚೂರು ಕನ್ಫ್ಯೂಸ್ ಮಾಡ್ಕೊಳ್ಳಿ. ಯೆಶಾಯ 1ನೇ ಅಧ್ಯಾಯ 15ನೇ 15ನೇ ವಚನ. ವಾಕ್ಯ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ಸಾಕು ನೋಡಿ, ಹೆಂಗಿದೆ ನೋಡಿ. ನಾನು ಅಲ್ಲಿ ಕುತ್ಕೊಂಡು ಇಲ್ಲಿ ಯೇಸು ಸ್ವಾಮಿ ಇದ್ರೆ, ಯೇಸುವೆ ನಿಮ್ ಕರುಣೆ ಬೇಕಪ್ಪ, ನಿನ್ನ ಸಹಾಯ ನನಗೆ ಬೇಕಪ್ಪ, ದಯವಿಟ್ಟು ನನಗೆ ನನ್ನ ಹೃದಯದಲ್ಲಿರೋದೆಲ್ಲ ನಿನ್ನ ಪಾದಕ್ಕೆ ಒಪ್ಪಿಸ್ದಿ, ನನಗೆ ಸಹಾಯ ಮಾಡಪ್ಪ ಅಂದಾಗ ನಾವೇನು ಅನ್ಕೊಂತೀವಿ, ಕೊಡ್ತಾರೆ, ಕೊಡಬೇಕು ಅಂತೀವಿ. ಅದೇ ಸ್ವಾಮಿ ಏನು ಹೇಳಿದ್ರು ಇಲ್ಲಿ? ಸ್ವಾಮಿ ಹೇಳ್ತಾರೆ, ನೀವು ನನ್ನ ಕಡೆ ಕೈ ಎತ್ತುವಾಗ ನಿನ್ನನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ತೇವೇನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು ಅಂತಾರೆ. ಅವಾಗ ನನ್ನಂತ ಒಂದು ಗತಿ ಏನಲ್ಲಿ, ಯಾಕೆ ಹಿಂಗೆ ಹೇಳಿದ್ರು ಸ್ವಾಮಿ, ಏನಕ್ಕೆ ಹೇಳಿದ್ರು, ಯಾಕೆ ಹೇಳಿದ್ರು? ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಅವ್ರು ನಮ್ಮ ತಂದೆ, ನಾವು ಅವ್ರ ಮಕ್ಕಳು. ಕೊಟ್ರೆ ಕೆಟ್ಟೋಗ್ತಾನ, ಕೊಡ್ಲಿಲ್ಲ ಅಂದ್ರೆ ಕಳ್ತನ ಮಾಡಿ ನನ್ನ ಹೆಸರು ಕೆಡಿಸ್ತಾನ, ಅವನು ಕೂಡ ಬಿದ್ದೋಗ್ತಾನ. ಎಲ್ಲ ತಂದೆ ಒಳ್ಳೆ ರೀತಿ ಥಿಂಕ್ ಮಾಡ್ತಾರೆ. ಆದ್ರೆ ಈ ಮಾತು ಹೇಳ್ಬಿಟ್ಟು ಇನ್ನೊಂದು ಮಾತು ಹೇಳ್ತಾರೆ, ಮತ್ತಾಯ 6:8. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಹೇಳ್ತಾರೆ, ನೀವು ನಿಮ್ಮ ತಂದೆನ ಬೇಡಿಕೊಳ್ಳುವುದಕ್ಕಿಂತ ಮುಂಚೆನೆ ನಿಮ್ಗೆ ಏನೇನ್ ಬೇಕಂತ ಆತನಿಗೆ ಗೊತ್ತೈತಂತೆ. ಆತನಿಗೆ ಗೊತ್ತಿರೋದ್ರಿಂದ ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರು ನಾನು ಕೇಳಲ್ಲ ಅಂದ್ಬಿಟ್ರು ಅಲ್ಲಿ ಯೆಶಾಯದಲ್ಲಿ. ಇಲ್ಲಿ ಹೇಳ್ತಾರೆ, ನಿಮ್ಗೆ ಏನ್ ಬೇಕಂತ ನನಗೆ ಚೆನ್ನಾಗಿ ಗೊತ್ತು, ನೀವು ಕೇಳಕ್ ಮುಂಚೆ ಕೊಡ್ತೀನಿ. ಆದ್ರೆ ಒಂದು ಕಂಡೀಷನ್, ನೀವು ಕೇಳಕ್ ಮುಂಚೆ ನೀವು ಅವ್ರಾಗ ಆಗ್ಬೇಡ್ರಿ ಅಂತಾರೆ. ಓಹೋ, ದೇವ್ರು ಕೊಡಕ್ಕೂ ತಯಾರಿದ್ದಾರೆ, ನಾವು ಏನು ಕೇಳ್ತೀವಿ ಅಂತ ಮುಂಚೆನೇ ಅವ್ರಿಗೆ ಗೊತ್ತಿದ್ದಂತೆ. ಆದರೆ ಕೊಡೋಕ್ಕಿಂತ ಮುಂಚೆ ಒಂದೇನೋ ಒಂದು ಕಂಡೀಷನ್ ಹೇಳಿದ್ರು. ಆ ಕಂಡೀಷನ್ ಏನಂದ್ರೆ, ನೀನು ಅವರಾಗಿ ಆಗ್ಬಿಟ್ಟು ನನ್ನ ಹತ್ರ ಕೇಳೋದಾದ್ರೆ ನಾನು ನಿನಗೆ ಕೊಡಲ್ಲ ಅಂದ್ರು. ನಾವು ಯಾರ ಹಾಗೆ ಆಗ್ಬಾರ್ದಂತ ಯಾರನ್ನ ಹೇಳ್ತೀರಾ? ಕರೆಕ್ಟ್. ಈ ಪಾಠ, ಈ ಮಾತುಗಳು ಲೋಕದವ್ರಿಗ? ಅವಾಗ ಇದು ಲೋಕದವ್ರಿಗಲ್ಲ ಅಂತ ನಿಮ್ಮ ಮಾತು. ಪರಿಸರ ಸದ್ದಿಕಾಯರು ಇಲ್ಲಿದಾರ? ಮತ್ತೆ ಯಾರ ಹಂಗೆ ಆಗ್ಬಾರ್ದು ಅಮ್ಮ? ಸೊಲೊಮೋನ್ ಅಂತಾರ, ಜಾಸ್ತಿ ಹೇಳುವವರಂತೆ ಮಾತ್ರ ಆಗಿರದೆ ನಡೆಯುವವರಾಗಿರಬೇಕು. ಒಂದು 10 ಪೈಸೆ ಓಕೆ. ಅವರಾಗಿ ಆಗಬೇಡ ಅಂತ ಹೇಳಿದ್ರೆ, ನಾವು ಸತ್ಯಕ್ಕೆ ಬರಕ್ಕಿನ ಮುಂಚೆ ನಮ್ಮನ್ನ ನೋಡ್ರೆ ದೇವರು ವಾಂತಿ ಮಾಡ್ತಾ ಇದ್ರು. ಅಂಥವ್ ನೀನ್ ಇನ್ನ ಇಲ್ಲಿ ಆಗಿ ಇದೆಯಾ? ಯಾಕೆಂದ್ರೆ ನಿನ್ನ ಓಟ ಓಡಿ ಮುಗುದಿ ನಿನ್ನ ಎಬ್ಬಿಸಿದ್ರೆ ಮಾತ್ರ ನಿನ್ನ ನೀತಿವಂತನು. ಎಬ್ಬಿಸ್ಲಿಲ್ಲ ಅಂದ್ರೆ ನೀವು ನೀತಿವಂತರೇ ಅಲ್ಲ. ಇವಾಗ ನೀತಿಯನ್ನು ಅನುಸರಿಸೋ ಮಕ್ಕಳಾಗಿದ್ದೀರಾ. ಇಲ್ಲಿ ಅವರಾಗಿ ಆಗ್ಬೇಡ್ರಿ ಅಂದ್ರೆ, ಸತ್ಯ ಕಲಿಯಕ್ಕಿನ ಮುಂಚೆ ಇದ್ದಂಥ ಕ್ಯಾರೆಕ್ಟರ್ ನಿಮ್ಮಲ್ಲಿ ಸಾಯೋವರೆಗೂ ಇದ್ದೇ ಇರ್ತದೆ. ಆದ್ರೂ ಕೂಡ ಸ್ವಾಮಿ ನೀರಲ್ಲಿ ಮುಳುಗಿಸಿ ಎತ್ತಿದ ತಕ್ಷಣನೇ ಶುದ್ಧ ಮಾಡಿಬಿಟ್ರು. ಶುದ್ಧ ಮಾಡಿ ಇವತ್ತವರೆಗೂ ಪಾಪನೇ ಮಾಡಿಲ್ಲ ಅಂದವರು ಈ ಕೈ ಎತ್ತರಿ ನೋಡೋಣ. ಹೇಳಕ್ಕಾಗತ್ತಾ? ಅಂಥವ್ರು ಆಗ್ಬೇಡ್ರಿ ಅಂತಾರೆ ಸ್ವಾಮಿ. ಅಂಥವ್ರು ನಾವು ಯಾವಾಗ ಆಗಿದ್ವಿ ಅಂದ್ರೆ, ಯಾರ ಜೊತೆ ಆಗಿದ್ವಿ? ಅಂಥವನು ಅಂದ್ರೆ ಎಷ್ಟು ಜನ, ಅಂಥವ್ರು ಅಂದ್ರೆ ಎಷ್ಟು ಜನ? ಅಂಥವನು ಅಂದ್ರೆ ಒಬ್ಬರ ಮಗಳೇ, ಅಂಥವ್ರು ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಅಂಥವ್ರು ಅಂದ್ರೆ ಸೈತಾನು ಫಸ್ಟ್ ಆ ಕ್ಯಾರೆಕ್ಟರ್.
ಅವನು ಯಾರಲ್ಲಿ ನುಗ್ಗಿ ಆ ಕೆಲಸ ಮಾಡಿಸ್ತಾನೋ ಅವಾಗ ಅವ್ರು ಒಂದಕ್ಕಿಂತ ಜಾಸ್ತಿ ಅವರಾಗ ಆಗಬೇಡ ಅಂತಾರೆ. ಯಾಕೆಂದರೆ ನೀನು ಅವರಾಗ ಆಗಿದ್ರೆ ನಿನ್ನ ಪ್ರಾರ್ಥನೆ ನಾನು ಕೇಳಲ್ಲ, ನಿನ್ಗೆ ಸಹಾಯ ಮಾಡಲ್ಲ. ಅವರಾಗಿ ಆಗಿದ್ದೀನ ಆಗಿಲ್ವಾ ಅನ್ನೋದಕ್ಕೆ ಒಂದು ವಚನ ಓದೋಣ. ಆಗ್ತಾ ಇದ್ದೀವಾ, ಆಗಿದ್ದನ್ನ ಬಿಟ್ಟಿದ್ದೀವಾ, ಬಿಟ್ಬಿಟ್ಟು ಪುನಃ ಮಾಡ್ತಾ ಇದ್ದೀವಾ ಅಂತ ನಮ್ಮನ್ನೇ ನಾವು ಜಡ್ಜ್ ಮಾಡ್ಕೊಳೋದಕ್ಕೆ ಒಂದು ವಚನ ಓದೋಣ. ಯಾರಂಗ ಆಗ್ಬೇಡ್ರಿ ಅಂತ ಸ್ವಾಮಿ ಹೇಳ್ತಾರೆ ಅಂದರೆ 1 ಜಾನ್ 3:12. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಓದು, ಅದು ಫುಲ್ 12 ಕರೆಕ್ಟ್ ಓದಮ್ಮ. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದೆ ಅಂತ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಆವಾಗ ಇವತ್ತು ನಾವ್ಯಾರಿಗನ ಕೊಲೆ ಮಾಡ್ತೀವ? ಜೋರಾಗಿ ಹೇಳ್ರಿ. ನಿಮ್ಮ ಮನಸ್ಸಲ್ಲಿರೋದು ನನಗೆ ಕೇಳಿಸ್ಬೇಕಂದ್ರೆ ನಿಮ್ಮ ಮನಸ್ಸಲ್ಲಿರೋದು ಏಸು ಕೇಳಿಸು, ದೇವ್ರಿಗೆ ಕೇಳಿಸ್ಬೇಕು. ಅದಕ್ಕೆ ಯಾಕೆ ಅಂದ್ರೆ ನೀವು ಎಂಥವ್ರು ಗೊತ್ತಾ? ನೀವು ಸಿಂಹದ ಮರಿಗಳು, ಪ್ರಾಯದ ಸಿಂಹದ ಮರಿಗಳು. ನೀವು ಒಂದು ಮಾತಾಡಿದ್ರೆ ಆ ಗರ್ಜಿಸಿದ್ರೆ ಶೇಕ್ ಆಗ್ತಿದೆ ಅಲ್ಲಿರೋ ಒಂದು ಅಂಥ ಮಾತುಗಳು. ನೀವು ಮಾತು ಹೆಂಗೆ ಹೇಳ್ಬೇಕಂದ್ರೆ ಯೆಶಾಯ 58:1 ಹೋದ್ರೆ ಯಾರನ್ನ? ಸಾಕು. ಇದು ಯಾರಿಗಮ್ಮ ಹೇಳಿರೋದು? ದೇವ್ರ ಮಕ್ಳಿಗೆ ಅನ್ಬೇಡ, ನಮ್ಗೇನೆ. ಅವಾಗ ದೇವ್ರ ಮಕ್ಕಳಿಗಂದ್ರೆ ಯಾರೋ ಇದ್ದಾರೆ, ನಾವಲ್ಲ ಅನ್ನಂಗೆ ಆಗೋಗ್ಬಿಡ್ತೀವಿ. ಹಂಗಾಗ್ಬಾರ್ದು. ನಮಗೇನೆ, ನನಗೇನೆ. ಆವಾಗ ಏನಾಗ್ಬೇಕಂದ್ರೆ ಇಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ನೀವೇನಾಗಬೇಕು? ಜೋರಾಗಿ ಹೇಳ್ಬೇಕು. ಏನ್ ಕೇಳಿದೆ ನನ್ನ ಪ್ರಶ್ನೆ? ಯಾವ ರೀತಿ ಆಗಿ ಇರಬಾರ್ದು ಅಂತ ಅಲ್ವಾ? ನಾವು ಕೊಲೆ ಮಾಡ್ತೀವಾ? ಮಾಡಲ್ಲ. ಓದ್ರಿ ಯೋಹಾನ 1 ಯೋಹಾನ 3ನೇ ಅಧ್ಯಾಯ 15ನೇ ವಚನ. ಮನುಷ್ಯ ಕುಮಾರನು 1 ಯೋಹಾನ 3:15. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಸಾಕು. ಅಂತ ಕೊಲೆಗಾರನಿಗೆ ನಿತ್ಯ ಜೀವ ಇಲ್ಲ. ನಾವು ಕೊಲೆ ಮಾಡ್ತೀವ ಇಲ್ವಾ? ಹಂಗೆ ಸ್ವಾಮಿ ಏನ್ ಮಾಡಿದ್ದಾರೆ, ಒಂದೊಂಚೂರು ಒಂದೊಂದು ಕಡೆ ಇಕ್ಕಿದ್ದಾರೆ. ಹುಡುಕಿ ಓದೋದನ್ನ ನಾವು ರೆಡಿ ಆಗ್ಬಿಡ್ತೀವಿ. ಹುಡುಕ್ದೆ ನಮ್ಮಷ್ಟಿಗೆ ನಾವೇ ಚಿಂತೆ ಮಾಡಿ ಟಕ 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 ಹೇಳಿದ್ವಿ ಅಂದ್ರೆ ಎಲ್ಲ ಫಾಲ್ಟಿಗೆ ಬಂದ್ಬಿಡ್ತೀವಿ. ಅವನು ನಿಜವಾದ ಕೊಲೆ ಮಾಡ್ದ, ಇಲ್ಲಿ ಬರೇ ದ್ವೇಷ ಮಾಡಿದ ಸಾಕು ಕೊಲೆಗಾರ. ಅಂತ ಕೊಲೆಗಾರನಿಗೆ ನಿತ್ಯ ಜೀವ ಇಲ್ಲ ಅಂದಾಗ ಸ್ವಾಮಿ ಮಾತು ಸುಳ್ಳಾಗಲ್ಲ. ಎಷ್ಟು ಜಲ್ದಿ ಒಪ್ಪಿ ನಾವು ವಿಧೇಯರಾಗ್ತೀವೋ, ತನ್ನ ಸಹೋದರನ ಪ್ರೀತಿಸೋನು ಯಾರನ್ನ ಪ್ರೀತಿಸ್ತಂಗೆ? ದೇವ್ರನ್ನ ನೀನ್ ಪ್ರೀತಿಸೋದಾದ್ರೆ ನಿನ್ ಸಹೋದರನ ಪ್ರೀತಿಸ್ತೀಯ, ದ್ವೇಷಿಸಲ್ಲ. ದ್ವೇಷ ಮಾಡೋನ್ ಕೊಲೆಗಾರ ಅಂತೆ, ಕೊಲೆಗಾರನಿಗೆ ನಿತ್ಯ ಜೀವ ಇಲ್ಲ. ಹೌದು, ನಾವೊಬ್ಬರನ್ನ ದ್ವೇಷಿಸೋದಕ್ಕೆ ಕಾರಣ ಏನ್ರಿ? ಹಾಗೆತನ. ಆಮೇಲೆ ಇನ್ನೊಂದು ದ್ವೇಷ, ಹೊಟ್ಟೆ ಕಿಚ್ಚು. ಯಾಕ್ರಿ ನಮ್ಗೆ ಅವ್ರು ಹಂಗ್ ಮಾಡ್ತಾರೆ ಅಮ್ಮ? ಇಲ್ಲ, ನಮ್ಮನ್ನ ಅವರು ಅಗೆತನ, ಹೊಟ್ಟೆ ಕಿಚ್ಚು, ದ್ವೇಷ ಮಾಡೋದು ನಮ್ಮ ಕ್ಯಾರೆಕ್ಟರ್ ಹೆಂಗಿರ್ತದೆ ಅವರು ಹಂಗೆ ಮಾಡ್ತಾರ. ಏನ್ ಹೇಳ್ದಮ್ಮ? ಕರೆಕ್ಟ್ ಅದು. ಯಾಕೆಂದ್ರೆ ಯಾಕೊಬ್ಬರು ಅಗೆತನ ಮಾಡ್ತಾರೆ, ಯಾಕೊಬ್ಬರು ನಮ್ಮ ದ್ವೇಷ ಮಾಡ್ತಾರೆ, ಯಾಕೊಬ್ಬರು ನಮ್ಮನ್ನ ಹಿಂಸೆ ಪಡಿಸ್ತಾರೆ ಅಂತ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾರೆ.
ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವಿರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಸಾಕು. ನಿಮ್ಮ ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಯಾಕೆ ನಿಮ್ಮನ್ನ ಹಿಂಸೆ ಪಡಿಸ್ತಾರೆ, ಕೋಪ ಮಾಡ್ತಾರೆ, ನಿಮ್ಗೆ ದ್ವೇಷ ಮಾಡ್ತಾರೆ, ನಿಮ್ಮ ಮೇಲೆ ಇಲ್ದಿದ್ದೆಲ್ಲ ಹೊಟ್ಟೆ ಕಿಚ್ಚಾಗಿ ಹೇಳ್ತಾರೆ ಅಂದ್ರೆ ದೇವ್ರೇ ಅದನ್ನು ಅನುಮತಿಸ್ತಾರೆ ನಿಮ್ಮನ್ನ ಕಷ್ಟದಲ್ಲಿ ಪಡಕ್ಕೆ. ಯಾಕೆಂದ್ರೆ ಲೋಕದವ್ರ ಕೈ ಕೊಡಲ್ಲ ಸ್ವಾಮಿ, ಇಲ್ಲಿರೋರ್ ಕೈಗೆ ಕೊಡ್ತಾರೆ. ಒಬ್ಬ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಿನ್ನ ದ್ವೇಷ ಮಾಡ್ಬೇಕು, ಒಳ್ಳೆ ಸೇವೆ ಮಾಡ್ತಾ ಇದ್ರೆ ಅವ್ರ ಬೇಗ ಹೊಟ್ಟೆ ಕಿಚ್ಪಾಡ್ಬೇಕು, ಒಳ್ಳೆ ರೀತಿ ನಡೀತಾ ಇದ್ರೆ ಅವ್ರು ನೋಡ್ಬಿಟ್ಟು ಓಹೋ ಹಾ ಗುಣಗುಟ್ಟದ್ದು. ಇದನ್ನ ದೇವರೇ ಅನುಮತಿಸ್ತಾರೆ. ಯಾಕೆಂದ್ರೆ ನಾನು ಅದಕ್ಕೆ ಒಳಪಟ್ಟು ಇಂಥ ಕೆಲಸ ಮಾಡ್ತೀನೋ ಮಾಡಲ್ವೋ ನನ್ನನ್ನು ತಿಳ್ಕೊಳಕ್ಕೋಸ್ಕರ ದೇವರೇ ಅನುಮತಿಸ್ತಾರೆ. ದೇವ್ರು ನಮ್ಮ ಕಣ್ಣು ಮುಟ್ಟೋರ್ನ ಯಾರನ್ನ ಮುಟ್ತಂಗೆ, ನಮ್ಮನ್ನ ಮುಟ್ದವ್ರು ದೇವ್ರ ಕಣ್ಣು ಗುಡ್ಡೆ ಮುಟ್ತಂಗೆ ಅನ್ನೋಗ ನಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ. ದೇವರೇ ಅನುಮತಿಸ್ಬೇಕು, ಇವ್ರ ಮೇಲೆ ನೀನು ಹಿಂಗೆ ಅಪ್ಲೈ ಮಾಡು ಅಂತ. ಫಾರೋನ್ ಮೈಂಡ್ನ ಗಟ್ಟಿ ಮಾಡಿದ್ ಯಾರು? ಹಂಗೆ ಇವತ್ತು ನಿಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ, ನಿಮ್ಮ ಹೃದಯಗಳಲ್ಲಿರೋಂಥ ಮನೋಭಾವ ತಿಳ್ಕೊಳಕ್ಕೋಸ್ಕರ, ನೀವು ನನ್ನ ಮಕ್ಕಳಾಗಿ ನನ್ನ ಮನೆಗೆ ಬರ್ತಿರೋ ಇಲ್ವೋ ಅಂತ ತಿಳ್ಕೊಳಕ್ಕೋಸ್ಕರ ನಿಮ್ಮ ಮೇಲೆ ಮತ್ತೊಬ್ಬನ್ನ ಪರೀಕ್ಷೆ ಮಾಡೋದಕ್ಕೆ ಬಿಡ್ತಾರೆ. ನೀನು ಒಳ್ಳೇದು ಮಾಡಿದ್ರು, ನೀನು ಸರಿ ಮಾಡಿದ್ರು ನಿನ್ನ ಮೇಲೆ ದ್ವೇಷಕ್ಕೆ ಏನಕ್ಕೆ ಬಿಡ್ತಾರೆ ಅಂದರೆ, ನೀನು ನನ್ನ ಮಗನ ಕ್ವಾಲಿಟಿಯಲ್ಲಿ ಬರ್ತಾ ಇದೆಯಾ, ನನ್ನ ಮಗನ ಸಾರೂಪ್ಯಕ್ಕೆ ಬರ್ತಾ ಇದೆಯಾ, ನನ್ನ ಮಗನ ಹೆಜ್ಜೆ ಜಾಡಿಯಲ್ಲಿ ನಡೀತಾ ಇದೆಯಾ, ನನ್ನ ಮನೆಗೆ ಬರೋಕ್ಕೆ ನೀನು ಯೋಗ್ಯನಾ, ನಿನ್ನ ಪರೀಕ್ಷೆ ಮಾಡ್ಬೇಕು, ಅದಕ್ಕೆ ನಿನ್ನ ಕಷ್ಟಕ್ಕೆ ಒಳಪಡಿಸ್ತೀನಿ. ಈ ಪ್ಲ್ಯಾನ್ ಗೊತ್ತಾಗ್ಬೇಕು ನಮ್ಗೆ. ಗೊತ್ತಾಗ್ಬಿಟ್ರೆ ಅಂದರೆ ಅವ್ರು ಹೇಳೋದು ಅವ್ರು ಮಾಡೋದೆಲ್ಲ ನಮ್ಗೆ ಹೆಂಗಿರ್ತಿದ್ ಗೊತ್ತಾ, ಆಶೀರ್ವಾದವಾಗಿರ್ತಿದೆ ಅಲ್ಲಿ ಹೋಗೋದಕ್ಕೆ. ಆವಾಗ ಅವನ ಆಶೀರ್ವಾದ ನಮಗೆ ಮಾಡೋವಾಗ ನಮಗೆ ಅವನ ಮೇಲೆ ಕರುಣೆ ಬರಬೇಕು, ದಯೆ ಬರಬೇಕು, ನಾವು ಅವನಿಗೆ ಸಹಾಯ ಮಾಡಬೇಕು. ಏನಂತ, ನೀ ತಪ್ಪು ಮಾಡಿದ್ಯಾ ನನಗೆ ಗೊತ್ತು, ನನಗೇ ಮಾಡಿದ್ಯಾ ಗೊತ್ತು, ಆದರೂ ನಾನು ನಿನ್ನ ಕ್ಷಮಿಸ್ತೀನಿ, ನಿನ್ನ ಮೇಲೆ ಕರುಣೆ ತೋರಿಸ್ತೀನಿ, ನಿನ್ನ ಪ್ರೀತಿಸ್ತೀನಿ, ನಿನಗೋಸ್ಕರ ದೇವ್ರನ್ನ ಪ್ರಾರ್ಥಿಸ್ತೀನಿ, ನೀನು ಕೂಡ ಅಲ್ಲಿ ಬರಬೇಕಂತ. ಇಂಥ ಕ್ಯಾರೆಕ್ಟರ್ ಇರೋರು ದೇವ್ರ ಮಕ್ಕಳಾಗ್ತಾರಂತೆ. ಹೋದ್ರಿ ಮತ್ತಾಯ 5ನೇ ಅಧ್ಯಾಯ, ಒಬ್ರು ಮತ್ತಾಯ 5:44 ತೆಗಿರಿ, ಒಬ್ರು ಕೊಲೇಶ 3:13 ತೆಗಿರಿ. 2 ಓದ್ರಿ. ಕೊಲೇಶ ಓದ್ಮೇಲೆ ಮತ್ತಾಯ ಓದ್ರಿ. ಕೊಲೇಶ 3:13, 5:44 ಮತ್ತಾಯ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಸಾಕು. ಇವ ಮತ್ತಾಯ 5:45, 45. 44-45. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಈ ತರ ಅವನ್ ತಪ್ಪು ಮಾಡಿದಾನಂತ ನೀನು ಗೊತ್ತಿದ್ದು ಕ್ಷಮಿಸು. ಯಾಕಂದ್ರೆ ಆ ತಪ್ಪು ಮಾಡಿಸ್ತವನೇ ನಾನು. ಯಾಕಂದ್ರೆ ನಿನ್ನ ಮನಸ್ಸಲ್ಲಿರೋಂಥ, ನನ್ನ ಮೇಲಿಟ್ಟಿರೋಂಥ ನಂಬಿಕೆ, ವಿಶ್ವಾಸ, ನೀನು ಎಷ್ಟರ ಮಟ್ಟಿಗೆ ಅದನ್ನು ಕೈಗೊಂಡು ಸಂತೋಷವಾಗಿ ಅಂಗೀಕರಿಸಿ ಅವನ್ನ ಕ್ಷಮಿಸಿ ಅವನ್ನ ಪ್ರೀತಿಸಿ ಅವನಿಗೋಸ್ಕರ ನೀ ಪ್ರಾರ್ಥಿಸಾದ್ರೆ ನೀನಲ್ವಾ ನನ್ನ ಮಗನು, ಬಾ ನನ್ನ ಮನೆಗೆ, ಬಾ ನನ್ನ ಮನೆಗೆ. ಇಲ್ಲಿದ್ದೇನು ಮಾಡ್ತೀಯ, ಇದು ನಾಳೆ ನಾಶ ಮಾಡ್ತೀನಿ. ಆ ನಾಶದಲ್ಲಿ ನೀನು ನಾಶ ಆಗಬಾರ್ದು, ನೀನು ನಾಶ ಆಗಬಾರ್ದಂತಾನೆ ಇದನ್ನು ಕಲಿಸ್ಕೊಟ್ಬಿಟ್ಟು ಬೇಗ ಬಾ ಅಂತಾನೆ. ಬೇಗ ಹೋಗೋದಕ್ಕೆ ಯಾರಿಗ ಆಸೆ ಇದೆ ರೀ? ನನಗಂತೂ ಆಸೆ ಇಲ್ಲಪ್ಪ. ನಾನು ಜೀವಮಾನವರೆಗೂ ಊಟ ಹೊಡ್ಕೊಂಡು ಇಲ್ಲೇ ಇರಬೇಕಂತ. ಆದರೆ ನನಗೆ ಗೊತ್ತಿಲ್ಲ ನಾನು ನಾಶ ಆಗೋಗ್ಬಿಡ್ತೀನಿ ಅಂತ. ಎಷ್ಟು ಬೇಗ ಹೋಗ್ತಾರೋ ಅಷ್ಟು ಬೇಗ ಅಲ್ಲಿ ಹೋಗಿ ಸೇರಿದ್ರೆ ಅವ್ರು ಹೇಳ್ತಾರೆ, ನಾಳೆ ನಾಶನದಿಂದ ನೀನು ತಪ್ಪಿಸ್ಕೊಂಡಿದ್ಯಾ ಅಂತ. ಅಯ್ಯೋ, ನಾನು ಹೋಗ್ಬಿಟ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಾಯಿ, ನಾನೇನು ಮಾಡೋದು ದೇವ್ರೆ ಅಂದರೆ ದೇವ್ರು ಹೇಳ್ತಾರೆ, ಲೂಕ 14ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳ್ತಾರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ನೋಡಮ್ಮ ಹೆಂಗಿದೆ.
ಇವಾಗ ಬಾರಯ್ಯ ನೀನು ಓಟ ಮುಗಿಸ್ಬಿಟ್ಟು ಬಂದ್ಬಿಡಯ್ಯ, ನೀನು ನನ್ನ ಮಗನಾಗಕ್ಕೆ ಚೆನ್ನಾಗಿದ್ಯಾ, ನಿನ್ನ ಮೇಲೆ ತಪ್ಪು ಮಾಡಿದವ್ರಿಗೂ, ಸುಳ್ಳು ಹೇಳ್ದವ್ರಿಗೂ, ದ್ವೇಷಿಸಿದವ್ರಿಗೂ, ಕೋಪ ಮಾಡಿದವ್ರಿಗೂ, ನಿನ್ನ ಮಾತಿಗೆ ಬೆದರಾಗ್ದವ್ರಿಗೂ ನೀನು ಕ್ಷಮಿಸಿ ಪ್ರೀತಿಸಿ ಅವ್ರಿಗೋಸ್ಕರ ಪ್ರಾರ್ಥಿಸಿ ನಿನ್ನ ಕೆಲಸ ಆನೆಸ್ಟಾಗಿ ಮಾಡಿರೋಕ್ಕೆ ನೀನು ಬಾರಯ್ಯ ನನ್ನ ಮಗನ ಜೊತೆ ಸಿಂಹಾಸಲ್ಲಿ ಕುತ್ಕೊಂಡು ಇಡೀ ಲೋಕಕ್ಕೇನೆ ಆ ಕ್ಯಾರೆಕ್ಟ್ರಲ್ಲಿ ಬೆಳೆಸಯ್ಯ ಅಂತವ್ರು ಕರೀತಾರ. ಆಹಾ, ಓಹೋ, ಆ ಹಿಂಗ ಹಂಗ ಅದ ಇದ ಅಂತವ್ರು ಕರೀತಾರೆ, ಇಂಥವ್ರು ಕರೀತಾರೆ. ಈ ಥರ ಕ್ಷಮಿಸೋರಿಗೆ ಪ್ರೀತಿಸೋರಿಗೆ ಕಲಿಸ್ತಾರೆ. ಯಾಕೆಂದರೆ ಅದನ್ನ ಆ ರೀತಿ ಅವ್ರ ಕೋಪ ಬರ್ತಿದ್ದ ಕಷ್ಟದಲ್ಲಿರುವಾಗ ಇಂಥ ಒಂದು ಕಷ್ಟದಲ್ಲಿ ಇವರು ನಾನು ಬರೋಕ್ಕೆ ನನ್ನ ದ್ವೇಷಕ್ಕೆ ಏನು ಕಾರಣ ಅಂತ ಅವ್ರ ಪ್ಲ್ಯಾನ್ ಗೊತ್ತಿಲ್ಲದೆ ನಾವೇನಾನ ಸಡನ್ ಆಗಿ ಆ ಥರ ನಿರ್ಧಾರ ತಗೊಂಡ್ಬಿಟ್ರೆ ನಾವು ದೇವರಾಗ್ಬಿಡ್ತೀವಿ. ದೇವರಾಗಬಾರ್ದು, ದೇವ್ರ ಮಕ್ಕಳಾಗ್ಬೇಕು ನಾವು. ಅದಕ್ಕೆ ಹೇಳ್ತಾರೆ ಯಾರಿಗೂ ತೀರ್ಪು ಮಾಡಬೇಡ್ರಿ, ಆ ತೀರ್ಪು ಮಾಡೋ ಕೆಲಸ ದೇವ್ರದ್ದು. ನಿನ್ನ ಕೆಲಸ ಏನಂದರೆ ತಪ್ಪು ಮಾಡಿದಾರೆ ಅಂತ ಗೊತ್ತಿದ್ದು ಕ್ಷಮಿಸಬೇಕು ನಿನ್ನ ಮಗನಿಗೆ. ಯೇಸು ಸ್ವಾಮಿಗೆ ಉಗಿದ್ರು, ಹೊಡೆದ್ರು, ಬೈದರು, ಬಟ್ಟೆ ಬೀಚಿದ್ರು, ಈಟಿಯಲ್ಲಿ ತಿವಿದು ಸಿಲ್ವೆಗೆ ಹಾಕಿದ್ರು. ಅವ್ರು ಲಾಸ್ಟಿಗೆ ಸಾಯೋವಾಗ ಏನು ಹೇಳಿದ್ರಮ್ಮ? ದೇವ್ರೇ ಇವ್ರು ಯಾರಿಗೆ ಏನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸಪ್ಪ ಅಂತ. ಪ್ರಪಂಚನೇ ಬಿಡುಗಡೆ ಮಾಡಿರೋ ಪುಣ್ಯಾತ್ಮನ ಮಾತನ ಇವ್ರನ್ನ ಕ್ಷಮಿಸಪ್ಪ ಅಂದ್ರೆ ಅವ್ರು ಏನೇ ಮಾಡಿದ್ರು ತಂದೆ ಕ್ಷಮಿಸ್ತಾರ, ಏನೋ ಆಕ್ಷನ್ ತೊಗೊತಾರ? ಅಂಥವ್ರ ಮಕ್ಕಳು ನಿಮ್ಮ ಕ್ಯಾರೆಕ್ಟರ್ ಹಂಗಿದ್ರೆ ಮಾತ್ರ ಅವ್ರ ಮನೆಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅಂತಾರೆ ಸ್ವಾಮಿ. ಈ ಥರ ಅವ್ರು ಹೇಳ್ತಾರೆ, ಅವರಾಗೆ ನೀನು ಆಗಬೇಡ. ಯಾಕಂದ್ರೆ ಅವನು ಅವ್ರ ತಮ್ಮನ ಕೃತ್ಯಗಳು ಚೆನ್ನಾಗಿತ್ತು, ಅದಕ್ಕೋಸ್ಕರ ಅವನ ಮೇಲೆ ನೋಡಿ ಹೊಟ್ಟೆ ಉರಿದ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟ. ಯಾರು? ಕಾಯಿನ್, ಹಾಬೆಲ್. ಏನು ಅವ್ರ ತಮ್ಮನ ಕೃತ್ಯ ಅಂದ್ರೆ ಅವ್ನು ಕೊಟ್ಟಿದ್ದ ಕಾಣಿಕೆ ಚೆನ್ನಾಗಿತ್ತು, ದೇವ್ರು ಅಂಗೀಕರಿಸಿದ್ರು. ಇವನು ಕೊಟ್ಟಿದ್ದು ಅಂಗೀಕರಿಸಲಿಲ್ಲ, ದೇವ್ರು ಅವನು ಅಂಗೀಕರಿಸಿದ್ರು, ಇವನ್ನ ಅಂಗೀಕರಿಸಲಿಲ್ಲ. ಯಾಕೆಂದ್ರೆ ಇವನ್ನ ಯಾಕೆ ಅಂಗೀಕರಿಸಲಿ ಅಂದ್ರೆ ಇವಾಗ ಅಂಗೀಕರಿಸಲಿಲ್ಲ ಯಾಕೆ ಗೊತ್ತಾ? ಆದಿಂದ ಅಂತ್ಯ ಗೊತ್ತಿರೋ ದೇವ್ರು ಇವನ್ ಮುಂದೆ ಇವನ್ನ ಅಂಗೀಕರಿಸಲಿಲ್ಲ ಅಂದ್ರೆ ಏನು ಮಾಡ್ತಾನಂತ ಇಡೀ ಮಕ್ಕಳಿಗೆ ಪಾಠ ಬರ್ಬೇಕಂದ್ರೆ ಇವರಿಬ್ಬರಲ್ಲಿ ನಾನು ಒಂದು ಪರೀಕ್ಷೆ ಇವ್ರ ಮುಂದೆ ಇಕ್ಕಬೇಕನ್ಬಿಟ್ಟು ಅವನ್ನ ಲೈಕ್ ಮಾಡೋದು. ಓದ್ರಿ ಆದಿಕಾಂಡ 4ನೇ ಅಧ್ಯಾಯ 5ನೇ ವಚನ ಓದಮ್ಮ. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡು ಅವನ ಮುಖವು ಕಳೆಗುಂದಿತು. ಆ ಥರ ಇವಾಗ ಕಾಯಿನ್ ಕಾಣಿಕೆನ ಮೆಚ್ಚಲಿಲ್ಲ ಅಂದ್ರೆ ಅವನು ಕೋಪ ಬಂದು ಅವನ ಮುಖ ಒಂಥರ ಮಾಡ್ಕೊಬೇಕಾದ್ರೆ ಅವನು ಯಾರ ಮೇಲೆ ಮಾಡ್ಕೊಬೇಕ್ರಿ? ದೇವ್ರ ಮೇಲೆ ಮಾಡ್ಕೊಬೇಕಿತ್ತು. ಅವನು ಯಾರ ಮೇಲೆ ಮಾಡ್ಕೊಂಡಾರೆ? ಇದು ನ್ಯಾಯನಾ? ನಿಮ್ಮ ಜೊತೆ ಯಾರೇ ಏನೇ ದ್ವೇಷ ಮಾಡ್ತಾ ಇದ್ರು, ಕೋಪ ಮಾಡ್ತಾ ಇದ್ರು, ನಿಮ್ಮನ್ನ ತಿರಸ್ಕರಿಸಿ ನಿಮ್ಮ ಮೇಲೆ ಇಲ್ದಿದ್ದೆಲ್ಲ ಹೇಳ್ತಾ ಇದ್ರು, ನಿಮಗೆ ಗೊತ್ತಾಗಬೇಕು ಒಂದು ಜೈಮಾಲೆ ರೆಡಿ ಆಗ್ತಾ ಇದೆ. ಇದು ನನ್ನ ಮುಂದೆ ಇಕ್ಕಿರುವಂಥ ಸಂತೋಷಕರವಾದ ಅವಮಾನವನ್ನು ನಾನು ಅಂಗೀಕರಿಸಿ ನಾನು ತಪ್ಪು ಮಾಡಿದೆ, ಆನೆಸ್ಟಾಗಿ ನಡೆದು ನಮ್ಮ ಅಪ್ಪನ ಹತ್ರ ಹೋಗ್ತೀನಿ ಅಂತ ನಿಮ್ಮ ಮುಂದೆ ಇಟ್ಟಿರೋಂಥ ಆ ನಿರೀಕ್ಷೆಯನ್ನು ಪಡೆಯೋದಕ್ಕೋಸ್ಕರ ಇದೆಲ್ಲ ನಿಮಗೆ ಒಂದು ಬಹುಮಾನ, ಒಂದು ಕೃಪೆ, ದೇವ್ರು ಮಾಡ್ತಿರೋ ಅಂಥ ಒಂದು ಸಹಾಯ. ಇದರಲ್ಲಿ ನೀವು ಎಕ್ಸಾಮಲ್ಲಿ ಪಾಸ್ ಆಗಿ ಮಾರ್ಕ್ಸ್ ಕಾರ್ಡಲ್ಲಿ ನಂಬರ್ ತೊಗೊಂಡ್ರೆ ಅಲ್ಲಿ ಹೋಗಿ ಸೇರ್ತೀರ, ಇಲ್ಲ ಅಂದರೆ ಇಲ್ಲ. ನಾನು ಮಾಡಿದೆ, ಅವರು ಮಾಡಿದೆ, ಅವ್ರು ಹಿಂಗೆ ಮಾಡಿರೋಕ್ಕೆ ನಾನು ಹಿಂಗೆ ಮಾಡಿದೆ. ಈ ಕೆಲಸ ಲೋಕದವ್ರಿಗೆ ಇದ್ದಾಗ ಬಿಟ್ಟಿದ್ರು, ಇಲ್ಲಿ ಬಂದಾಗ ಆ ಕೆಲಸ ಮಾಡೋದಿಲ್ಲ. ಇಲ್ಲಿ ಬಂದಾಗ ಏನು ಕೆಲಸ ಮಾಡಬೇಕಂತ ಹೇಳಿದ್ದಾರೆ ಅಂದರೆ ಯೋಹಾನ 15ನೇ ಅಧ್ಯಾಯ 12ರಿಂದ 14 ಓದಮ್ಮ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಸಾಕು. ಒಬ್ಬ ತಂದೆಯಾದ ದೇವರು ಒಬ್ಬ ಮನುಷ್ಯನಿಗೆ ನನ್ನ ಸ್ನೇಹಿತ ಅಂತ ಹೇಳಿದ್ರೆ ಯಾರಿಗೆ? ಅಬ್ರಾಮ್ಗೆ. ಅವ್ರ ಮಕ್ಕಳು ನೀವು, ನಿಮ್ಮ ಮಕ್ಕಳ ಪ್ರಾಣನೇ ಹೋದ್ರೂ ಪರವಾಗಿಲ್ಲ, ನೀವು ಅವ್ರಿಗೆ ನೀತಿವಂತರಾಗಿ ಇರಬೇಕು. ಯಾವ ಥರ ಅಬ್ರಾಮ್ ತನ್ನ ಮಗನ ಬಲಿ ಕೊಡೋಕ್ಕೂ ಯೋಚನೆ ಮಾಡಿಲ್ಲ. ಇವತ್ತು ನಿಮ್ಮ ಬಲಿನ ನಿಮ್ಮ ಕುಟುಂಬನೇ ಕೊಡಬೇಕಾಗ್ತದೆ. ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿಯರನ್ನ ಎಲ್ಲರನ್ನೂ ನೀವು ಹಾಗೆ ಮಾಡದೆ ನೀವು ಕೊಟ್ಟಂಥ ಬಲಿ. ಇಂಥ ಬಲಿ ಕೊಡೋದಕ್ಕೋಸ್ಕರ ಅಬ್ರಾಮ್ ಸಂತತಿಯಾದ
ನಿಮಗಿಕ್ಕಿದ್ದಾರೆ ಆ ಆಶೀರ್ವಾದ, ಎಲ್ಲರಿಗೂ ಅಲ್ಲ. ಇವಾಗ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿನ ನೀವು ಹಾಗೆ ಮಾಡಿದ್ರೆ ಅವ್ರು ನಿಮ್ಗೇನು ಮಾಡ್ತಾರೆ? ಕರೆಕ್ಟ್ ಮಗಳೇ, ಏನು ಮಾಡ್ತಾರೆ? ದ್ವೇಷ ಮಾಡಿದಾಗ ಸ್ವಾಮಿ ನಮಗೊಂದು ಮಾತು ಹೇಳ್ಕೊಡ್ತಾರೆ. ಲೂಕ 14:26 27 ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನಿಮ್ಮ ಸಿಲುಬೆ ಏನು ಅಂತ ಹೇಳಿದ್ರೆ ಅವತ್ತು ಸ್ವಾಮಿ ಎತ್ಕೊಂಡೋದ್ರು ವೆಯ್ಟ್ ಇರೋಂಥ ಸಿಲುಬೆ. ಇವತ್ತು ನಿಮ್ಮ ಸಿಲುಬೆ ಏನಂದ್ರೆ, ನೀವು ನಿಮ್ಮ ತಂದೆ ಚಿತ್ತಕ್ಕನುಸಾರವಾಗಿ ನಡೆಯುವಾಗ ನಿಮಗೆ ಹಂಗಲ್ಲ ಹಿಂಗೆ ಅಂತ ನಿಮ್ಮ ಚಿತ್ತಕ್ಕೆ ವಿರೋಧವಾಗಿ ಯಾರೇ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಮಾತಾಡಿದ್ರೆ ಆ ಮಾತನ್ನ ನೀವು ತಿರಸ್ಕರಿಸ್ರಿ. ಅವ್ರ ಮಕ್ಕಳಾಗ್ಬೇಕನ್ನೋದಕ್ಕೋಸ್ಕರ ಇವ್ರನ್ನ ತಿರಸ್ಕರಿಸ್ರಿ. ಅದರ ನಿಮಿತ್ತ ಅವ್ರು ಏನೋ ನಿಮಗೆ ದುಶ್ಮನ್ ಆದರೆ, ವೈರಿಗಳಾದರೆ, ಅದು ನಿಮಗೆ ಸಿಲುಬೆ ಅಂತ ಎತ್ಕೊಂಡು ಹೋಗ್ತಾರ್ರಿ. ಗುಣಗುಟ್ಬಿಟ್ರಿ, ಹಿಂದೆ ತಿರುಗಿ ಮಾತಾಡಬೇಡ್ರಿ. ಹಿಂದೆ ತಿರುಗಿ ಮಾತಾಡೋದಾದ್ರೆ ಅವ್ರನ್ನ ಕ್ಷಮಿಸ್ರಿ, ಪ್ರೀತಿಸ್ರಿ. ನೀವು ಮಾಡತಕ್ಕಂಥ ಕರ್ತವ್ಯ ಅವ್ರಿಗೆ ಮಾಡ್ರಿ. ನಿಮ್ಮ ಕ್ಯಾರೆಕ್ಟರ್ ಈ ಥರ ಇದ್ರೇನೆ ನೀವು ತಂದೆ ಒಂದಾಗಿರ್ತೀರ, ನೀವು ಯೇಸು ಒಂದಾಗಿರ್ತೀರ, ನೀವು ಯೇಸುಗೆ ಏನಾಗ್ತೀರಾ ಅಂತ ಮತ್ತಾಯ 12:50 ಹೇಳ್ತಾರೆ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಇಂಥ ಕ್ಯಾರೆಕ್ಟ್ರಲ್ಲಿ ನೀವು ಬೆಳೆಯೋದಾದರೆ, ನಾನು 1000 ರೂಪಾಯಿಗೆ ಬಂದ್ರಿ, ನನ್ನ ಹೆಜ್ಜೆ ಜಾಡಿಯಲ್ಲಿ ನಡೆದ್ರಿ, ನಾನು ತೋರಿಸಿರೋ ಮಾದರಿ ನೀವು ನಡೆದಿರೋದ್ರಿಂದ ನೀನು ನನ್ನ ತಂಗಿ, ನೀನು ನನ್ನ ತಮ್ಮ, ಬನ್ರಿ ನನ್ನ ಮನೆಗೆ ಅಂತಾರೆ. ಇಂಥ ಕ್ಯಾರೆಕ್ಟ್ರಲ್ಲಿ ಬರೋರಿಗೆ, ಇಂಥ ಒಂದು ಸಿಲುಬೆನ ಎತ್ಕೊಂಡು ಹೋಗೋರಿಗೆ, ಇಂಥ ಮುಂದೆ ಇಟ್ಟಿರೋಂಥ ಆಶೀರ್ವಾದ ಪಡೆಯೋರಿಗೆ ಇಲ್ಲಿ ಬಂದು ದೇವ್ರ ಹತ್ರ ನೀವೇನು ಕೇಳ್ತೀರಾ? ಇಂಥ ಒಂದು ಮಾತುಗಳನ್ನ ಗ್ರಹಿಸಿ ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯೋಕ್ಕೆ ನಿಮ್ಮ ಜ್ಞಾನ ಪರಿಶುದ್ಧಾತ್ಮ ಶಕ್ತಿ ಕೊಟ್ಟು ಇವ್ರನ್ನೆಲ್ಲ ಪ್ರೀತಿಸಿ ನಾನು ಇವ್ರಿಗೋಸ್ಕರ ಏನು ಮಾಡ್ಬೇಕನ್ನೋದೇ ಅದಕ್ಕೋಸ್ಕರ ಬೇಡಕ್ಕೆ ಬಂದಿದ್ದೀವಿ ನಾವು. ಬೇರೆ ಏನಾನ ಬೇಡಕ್ಕೆ ಬಂದಿದ್ದೀವ? ಬೇರೆ ಏನಾನ ಬೇಡಕ್ಕೆ ಬಂದರೆ ಅದು ಸ್ವಾಮಿ ಹೇಳ್ತಾರೆ, ಈ ಲೋಕದಲ್ಲಿ ಇರುವುದೆಲ್ಲ ಒಂದು ದಿವಸ ಏನಾಗುತ್ತೆ? ಅಳಿಸೋಗ್ತಿದೆ. ಆ ಅಳಿಸೋದ್ಮೇಲೆ ನಿನ್ನ ಗಂಟು ಎಲ್ಲಿರ್ತಿದೋ ಅಲ್ಲಿ ಆ ಮನಸ್ಸು, ನೀನು ಅಲ್ಲಿದ್ದಾಗ ಈ ನಾಶ ಮಾಡೋವಾಗ ನಿನ್ನ ಮನಸ್ಸನ್ನ ಏನು ಮಾಡ್ತಾರೆ ದೇವರು? ನಾಶ ಮಾಡಿ. ಅದಕ್ಕೋಸ್ಕರ ಕೇಳಕ್ಕೆ ಬರಬೇಡ್ರಿ. ಇಂಥ ಕ್ಯಾರೆಕ್ಟ್ರಲ್ಲಿ ನೀವು ನಡೆಯುವಾಗ ನಿಮ್ಗೆ ಏನು ಬೇಕಂತ ನನಗೆ ಗೊತ್ತು. ನೀವು ಕೇಳೋಕ್ಕೆ ಮುಂಚೆನೇ ನಾನು ಕೊಡ್ತೀನಿ. ನೀವು ಅವ್ರಾಗ ಆಗಬೇಡಿ ಅಂದರೆ ಇಷ್ಟೊತ್ತು ಏನು ಕೇಳಿ ಏನು ಮಾಡಬೇಡ ಅಂದವರು ಅದು ಮಾಡಬಾರ್ದು, ಅವ್ರಂಗೆ ಆಗಬಾರ್ದು. ಏನು ಮಾಡು ಅಂತ ಇವಾಗ ಮುಂದೆ ಕೇಳ್ತಾರೋ ಅದು ಮಾಡಿದ್ರೆ ನೀವು ಕೇಳಕ್ಕೆ ಮುಂಚೆನೇ ನಿಮ್ಗೆ ಏನು ಕೊಡ್ತಾರೆ ಅಂತ ಮುಂದಿನ ವಚನದಲ್ಲಿ ಹೇಳ್ತಾರೆ. ನೀವು ಇದನ್ನು ತಿಳ್ಕೊಂಡವರಿಗೆ ಸ್ವಾಮಿ ಹೇಳ್ತಾರೆ, ಕೀರ್ತನೆ 50ನೇ ಅಧ್ಯಾಯ 14ನೇ ವಚನ ಓದಮ್ಮ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಇನ್ನೊಂದು ವಚನ ಕಂಟಿನ್ಯೂ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಹೇಳ್ತಾರೆ, ನೀವಿಲ್ಲಿ ಕುತ್ಕೊಂಡು ಬಂದು ಕೇಳಕ್ಕೆ ಏನೇ ನಿಮ್ಮ ಹೃದಯಗಳಲ್ಲಿ ಆಲೋಚನೆ ಚಿಂತೆ ಏನೇ ನಿಮ್ಮ ಫ್ಯೂಚರ್ ಪ್ಲಾನ್ ಇದ್ರೂ ಕೂಡ ಅದನ್ನು ಅಲ್ಲಿ ಸೈಡಲ್ಲಿ ಇಕ್ರಿ. ಅವರಾಗ ಆಗಬೇಡ್ರಿ, ಈ ರೀತಿ ಆಗ್ರಿ. ಯಾವ ರೀತಿ? ನೀವು ಮಾಡಿಕೊಂಡಿರೋಂಥ ಅರಿಕೆನ ನೆರವೇರಿಸ್ರಿ. ನೀವು ಕಷ್ಟ ಕಾಲದಲ್ಲಿ ಮೊರೆ ಇಟ್ಟರೆ ನಾನು ನಿಮ್ಮನ್ನ ಬಿಡಿಸ್ತೀನಿ ಅಂದವ್ರು. ಏನಕ್ಕೆ ಮೊರೆ ಇಡ್ರಿ, ಯಾವ ವಿಷಯಕ್ಕೆ ಬಿಡಿಸ್ತೀನಿ ಮುಂದಿನ ವಚನದಲ್ಲಿ ನೋಡೋಣ್ರಿ. ಹೇಳ್ತಾರೆ, ಸ್ತುತಿ ಯಜ್ಞವನ್ನೇ ದೇವರಿಗೆ ಅರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಾತ್ಮನಿಗೆ ಸಲ್ಲಿಸಿರಿ. 14ನೇ ವಚನದಲ್ಲಿ ನಾವು ಮಾಡಿಕೊಂಡಿರೋ ಅರಿಕೆ ಏನ್ರಿ? ಇಬ್ರು ಹೇಳ್ರಿ ಜೋರಾಗಿ, ಯಾರನ? ಅಷ್ಟೇ ಹೇಳ್ಬಿಟ್ರು. ಆದದ್ದು ದಂಪತಿಗಳು ಇದರಲ್ಲಿ ಇಬ್ಬರು ಹೆಂಗೆ ಅಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಯಾಕಂದ್ರೆ ಅಲ್ಲಿ ಏನಾರು ಕೊಡ್ತಾರೆ, ಆ ತುಪ್ಪ ಜೇನುತುಪ್ಪ ಅದೆಲ್ಲ ಹಾಕ್ಬಿಟ್ಟು ದ್ರಾಕ್ಷಿ ಗೀಕ್ಷಿ ಕಲಿಸ್ಬಿಟ್ಟು ಕೊಟ್ಬಿಡೋರು. ಅದೊಂದಕ್ಕೆ ಹೋಗ್ತದೆ, ಅದು ಯಾವ ದೇವಸ್ಥಾನನಾಗಲಿ ಏನಿಲ್ಲ. ಅಲ್ಲಿ ಒಂದು ಸೈಡಲ್ಲಿ ಇಬ್ಬರು ಹಿಂಗೆ ಗಂಟೆ ಹಾಕ್ಕೊಂಡು ಹಿಂಗೆ ಚಿಂಕ್ ಚಕ್ ಇಬ್ಬರದು ಒಂದೇ ಥರ ಮಾತುಗಳು. ಅದೇ ದೇವ್ರಿಗಿಷ್ಟ. ಎಲ್ಲಿ ನನ್ನ ನಾಮದಲ್ಲಿ ಒಬ್ಬರು ಇಬ್ಬರು ನನ್ನ ನಾಮದಲ್ಲಿ ನನ್ನ ಚಿತ್ತಕ್ಕನುಸಾರ ಮಾತಾಡ್ತಾರೋ ಅವರಿಗೆ ನಾನು ಎಷ್ಟು
10 ಫಲಗಳನ್ನು ಕೊಟ್ಟು ನೀವೆಲ್ಲೂ ಹೋಗ್ಬಾರ್ದು, ನಿನ್ನ ಹತ್ರ ಬರಂಗ್ ಮಾಡ್ತೀನಿ. ಯಾಕಂದ್ರೆ ನೀನ್ ನನ್ನನ್ನು ಸನ್ಮಾನಿಸಿದ್ಯಾ, ನಿನ್ನನ್ನು ಗೌರವಿಸ್ತೀನಿ ನಾನು. ಇದು ಇವತ್ತು ಆ ವಾಕ್ಯ ಇಲ್ಲಿ ನೆರವೇರ್ತದೆ. ಈ ರೀತಿ ವಿಷಯಗಳು ಪರಾತ್ಮರನಿಗೆ ಮಾಡಿಕೊಂಡ ಅರಿಕೆಯನ್ನು ಸಲ್ಲಿಸಿ. ನಾವು ಮಾಡಿಕೊಂಡಿದ್ದ ಅರಿಕೆ ಏನ್ರಮ್ಮ, ಏನಂತಮ್ಮ? ಹೌದು, ಎಸ್. ಇನ್ನೊಬ್ರು 2 ಕರೆಕ್ಟ್, ಇನ್ನೊಂದು 2-3 ಸಾಕ್ಷಿ ಮೇಲೆ ಆ ವಚನ ಹಂಗೆ ಮ್ಯಾಚ್ ಆಗ್ಬೇಕು. ಹೋದ್ರಿ ರೋಮ 6ನೇ ಅಧ್ಯಾಯ 4ನೇ ವಚನ. ನಾವು ಮಾಡಿಕೊಂಡಿರೋ ಅರಿಕೆ ಅದೇನೆ. ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ನಾವು ಹೊಸಬರಾಗಿ ನಡೆದುಕೊಳ್ಬೇಕಂತ ಮಾಡ್ಕೊಂಡಿದ್ದೀವಂತೆ. ಒಂದು ಅರಿಕೆ, ಒಂದು ಪ್ರತಿಷ್ಠೆ, ಒಂದು ದೀಕ್ಷಾ ಸ್ಥಾನ, ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ನಾನಿನ ಮೇಲೆ ಈ ಲೋಕದ ಪಾಲಕ್ಕೆ ಸತ್ತು ಹೊಸಬನಾಗಿ ನಾನು ನಡಿತೀನಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಒಡಂಬಡಿಕೆ. ಅವ್ರಾಗ ಆಗ್ಬೇಡ. ಈ ರೀತಿ ಆಗದಾದರೆ ನೀನು ಯಾವಾಗ ಸತ್ತೋಗ್ಬಿಟ್ಟು ನಿನ್ನ ನೀರಿಂದ ನಾನು ಎಬ್ಬಿಸಿದ ಮೇಲೆ ನೀನು ನನಗೆ ದಾಸನಾಗಿದ್ರೆ, ನಾನು ನಿನಗೆ ಯಜಮಾನನಾಗಿದ್ರೆ, ನೀನು ನನಗೆ ಮಕ್ಕಳಾಗಿದ್ರೆ, ನಾನು ನಿಮಗೆ ತಂದೆ ಆಗಿದ್ರೆ, ಸತ್ತೋದವನಿಗೆ ಏನು ಬೇಕು, ಏನು ಬೇಡ, ಏನು ಅಗತ್ಯ ಇದೆ ಅಂತ ತಂದೆ ಡಿಸೈಡ್ ಮಾಡಿದಾಗ ನೀನು ಎದ್ದು ಹೊಸಬ್ರಾಗಿ ನಡೆಯೋಗ ಅವ್ರು ನೀನು ಕೇಳೋಕ್ಕೆ ಮುಂಚೆನೇ ಕೊಡ್ತಾರೆ. ನಾವು ಕೇಳೋ ಪರಿಸ್ಥಿತಿ, ಕೇಳೋರು ಯಾರು ಗೊತ್ತಾ? ಭಿಕ್ಷದವ್ರು. ಅಮ್ಮ ತಾಯಿ, ನಿಮ್ಮ ತೆಂಗಲ್ ಪಂಗಳಿದ್ರೆ ಕೊಡ್ರಮ್ಮ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ. ಅವಾಗ ನಾವೇನು ಮಾಡ್ತೀವಿ? ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. ಇದ್ರೆ ಒಳ್ಳೇದಿದ್ರು ಕೊಡ್ತೀವಿ, ಹೋಗಪ್ಪ ನೀನು ಒಂದು ಸ್ವಲ್ಪ ತಿನ್ಕೊ ಅಂತ. ಆ ಥರ ಭಿಕ್ಷದವ್ರು ಕೇಳ್ತಾರೆ ಹೊರತು ಮಕ್ಕಳು ಕೇಳಲ್ಲ. ಮಕ್ಕಳು ಬರ್ತಾರೆ, ಮಮ್ಮಿಗೋ ಡ್ಯಾಡಿಗೋ ಮುತ್ತಿಕ್ತಾರೆ, ಹೋಗಿದೆ ಕೈ ಧೂಳಿರಲಿ ಡಸ್ಟ್ ಇರಲಿ ಎತ್ಕೊಂಡು ತಿಂತಾರೆ. ಅವ್ರಿಗೆ ಹಕ್ಕಿದೆ. ಅಂಥ ಮಕ್ಕಳಿಗೆ ಕೇಳೋ ನೆಸಿಟಿನೇ ಇಲ್ಲ. ಹಕ್ಕಿದೆ ಅಪ್ಪನ ಹತ್ರ ಕೇಳಕ್ಕೆ, ಕೊಡ್ತಾರಪ್ಪ. ಒಳ್ಳೆ ತಂದೆ ಕೇಳೋರ್ಗೂ ಇಟ್ಕೊಳಲ್ಲ. ಟೈಮ್ಗೂ ಏನು ಅಗತ್ಯ ಅಂತ ಕೊಡ್ತಾ ಇರ್ತಾರೆ. ನಮ್ಮ ಹಳ್ಳಿಯಂದಿರು ಹಂಗೇನೆ. ಒಂದು ವಿಷಯಕ್ಕೂ ನಾವು ಮಕ್ಕಳನ್ನ ನೋಡೋದೇ ಇಲ್ಲ, ಎಲ್ಲ ವಿಷಯಕ್ಕೆ ಫುಲ್ ಫಿಲಪ್ ಮಾಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಒಂದು ವ್ಯಕ್ತಿನ ಹೆಸರಿನಲ್ಲಿ ಬಾಯಿನಲ್ಲಿ ಬರಬೇಕಂದ್ರೆ ಅವ್ರ ಚಿತ್ತ ಆಗಿದ್ರೆ ಮಾತ್ರ ಬರೋದು, ಇಲ್ಲಾಂದ್ರೆ ಬರೋದಿಲ್ಲ. 1000 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಕೂಡ ಒಂದು ಜಯಲಲಿತಾಗೆ, ಒಂದು MGRಗೆ 1 ಸೆಕೆಂಡ್ ಎಬ್ಬಿಸೋಕ್ಕಾಗುತ್ತಾ? ಒಂದು ಮಾತು ಮಾತಾಡ್ಸೋಕ್ಕಾಗುತ್ತಾ? ಆ ಮಾತು 1,000 ಕೋಟಿ ಕೊಡ್ತೀನಿ ಅಂದ್ರು ಮಾತಾಡಲ್ಲ. ಯಾಕೆ ಗೊತ್ತಾ? ನೀನು ಇಲ್ಲಿಂದ ಎಲ್ಲ ಹಣ ಸಂಪಾದನೆ ಮಾಡಿ ಸ್ವಿಟ್ಜರ್ಲ್ಯಾಂಡಲ್ಲಿ 1,000 ಕೋಟಿ ಇಕ್ಕಿದೆಯಲ್ಲ, ಅದ್ರದ್ದು ಅಕೌಂಟ್ ನಂಬರ್ ಏನು ಅಂತ ಕೇಳಿದ್ರೆ ಅವ್ರು ಮಾತಾಡ್ತಾರ? ಮಾತಾಡೋಕ್ಕಾಗಲ್ಲ. ಇವತ್ತು ಮಾತಾಡ್ತಾರೆ ಅಂದರೆ ಒಂದು ಸತ್ಯವಾಗಿ ಒಂದು ಒಳ್ಳೆ ಜನ ನಡೀತಾರದನ್ನ ಕೊಂಡಾಡೋದು ಕರ್ತವ್ಯ ರೀ. ಒಂದು ಸಹೋದರಿ ಯೇಸು ಸ್ವಾಮಿ ತೈಲ ಹಾಕ್ಬಿಟ್ಟು ಅವ್ರನ್ನ ಅಭಿಷೇಕ ಮಾಡಿದಾಗ, ಅವ್ರನ್ನ ಇದು ಮಾಡಿದಾಗ ಯೇಸು ಹೇಳ್ತಾರೆ, ಈಕೆ ಮಾಡಿದ ವಿಷಯ ಈ ಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆ ಸಾರೋವರೆಗೂ ಹೇಳ್ರಿ ಅಂತಾರೆ. ಏನಕ್ಕೆ? ಒಳ್ಳೇದು ಹಂಚ್ಕೊಡ್ರಿ, ಇನ್ನೊಬ್ರು ನೋಡಿ ಮಾಡಲಿ ಅಂತ ಅಷ್ಟೇನೆ. ಇನ್ನೇನು ಅದನ್ನು ಹೋಗ್ಬಿಟ್ಟು ಹೇಳ್ದು ಇನ್ನು ಅದರೊಳಗಡೆ ಹೋಗೋದೇನಿದೆ? ಒಳ್ಳೇದನ್ನ ಹೇಳ್ತಾರೆ. ಯಾವಾಗ ಒಳ್ಳೇದನ್ನ ಹೇಳೋಗ ಪರಿಸರ ಶಾಸ್ತ್ರಿಗಳು ಕೊಲೆ ಮಾಡ್ಬೇಕಂತ ನೋಡಿದ್ರು, ಒಳ್ಳೇದನ್ನ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರ ಜೊತೆ ಒಳ್ಳೇದು ಹೆಂಗೆ ಮಾಡೋಕ್ಕೆ ಸಾಧ್ಯ ಸ್ವಾಮಿ? ಈ ಥರ ಕೆಲವು ವಿಷಯಗಳಿರ್ತಿದ್ರಿ. ನನಗೆ ಹೇಳಕ್ಕೆ ಬರಲ್ಲ, ನನಗೆ ಈ ರೀತಿ ಹೇಳ್ತಾರೆ ಲೋಕದ ಪಾಲಕ್ಕೆ ಸತ್ತು ಹೊಸಬರಾಗಿ ಜೀವಿಸ್ಬೇಕಂತ ನಾವು ಅರಿಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 11ನೇ ಅಧ್ಯಾಯ 6:11. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಅದರಲ್ಲಿ 13ನೇ ಅಧ್ಯಾಯ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ.
ಈ ಥರ ನಾವು ಮಾಡಿಕೊಡಿಂದರ ಒಡಂಬಡಿಕೆನ ನೆರವೇರಿಸೋದಾದರೆ ನಿಮ್ಗೇನು ಬೇಕಂತ ದೇವ್ರಿಗೆ ಗೊತ್ತು. ಕೇಳಕ್ಕೆ ಮುಂಚೆನೇ ಕೊಡ್ತಾರೆ ನಮ್ಮ ತಂದೆ. ಏನು ನಾವು ಮಾಡಿಕೊಂಡಿರೋ ಒಡಂಬಡಿಕೆ ಅಂದರೆ ಈ ಲೋಕದ ಪಾಲಕ್ಕೆ ಸತ್ತು ಹೊಸಬರಾಗಿ ನಡಿಬೇಕು. ಹೊಸಬರು ಯಾವಾಗಲೂ ದೇವರಿಗೋಸ್ಕರ ಜೀವಿಸಬೇಕು. ದೇವರಿಗೋಸ್ಕರ ಜೀವಿಸೋನು ಯಾವಾಗಲೂ ನೀತಿ ಕೃತ್ಯಗಳನ್ನೇ ಮಾಡ್ತಾನಂತೆ. ನಿಮ್ಗೊಂದು ಮಾತು ಕೇಳ್ತೀನಿ. ನಾನು ಕೂಡ ದೀಕ್ಷಾ ಸ್ನಾನ ಮಾಡಿಕೊಂಡು ಹೊಸಬನಾಗಿ ನಡೆಯೋದಕ್ಕೆ ದೇವ್ರಿಗೋಸ್ಕರ ಜೀವಿಸ್ಬೇಕಂತ ಇದ್ದೀನಿ. ನೀತಿ ಕೃತ್ಯಗಳನ್ನು ಮಾಡಬೇಕಂತ ಇದ್ದೀನಿ. ಏನ್ರಿ ಆ ನೀತಿ ಕೃತ್ಯಗಳು? ಒಂದೆರಡು ಹೇಳ್ರಿ ಯಾರನ. ಯಾಕಂದ್ರೆ ನೀವು ಹೇಳಿದ್ರೇನೆ ಮಾಡ್ತಾ ಇದ್ದೀರಾ ಅಂತ, ನೀವು ಮಾಡಿದ್ರೇನೆ ಹೇಳ್ತೀರಾ ಅಂತ, ನೀವು ಮಾಡಬೇಕಂತಾನೆ ಈ ವಚನ ಹೇಳ್ಸದ್ದು ಸ್ವಾಮಿ. ಧರ್ಮವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ಳುವುದು. ಇಷ್ಟೇ. ಒಳ್ಳೆಯದು. ಓಕೆ ಓಕೆ. ಇನ್ನೊಂದು ಮಾತು, ಅದು ಕರೆಕ್ಟ್. ಇನ್ನೊಂದು ಓಕೆ, ಇಲ್ಲಿ ಅವಾಗಲೇ ಆಯ್ತದು. ಇಲ್ಲಿ ಹೇಳ್ತಾರೆ ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆಗಿ ದೇವರಿಗೆ ಸಮರ್ಪಿಸ್ರಿ. ಈ ಥರ ಏನಪ್ಪ ಅಂದರೆ ದೇವರಿಗೆ 4 ಗುಣ ಏನೇನಮ್ಮ? ಎತ್ಕೊಂಡ ತಕ್ಷಣ ಪ್ರೀತಿನ. ಫಸ್ಟ್ ನೀತಿ. ಆ ನೀತಿ ನ್ಯಾಯವಾಗಿರಬೇಕು. ಆ ನ್ಯಾಯ ಒಂದು ಪ್ರೀತಿಯಲ್ಲಿ ಇರಬೇಕು. ಆ ಪ್ರೀತಿ ಒಂದು ಶಕ್ತಿ, ಒಂದು ಜ್ಞಾನ, 4ನೇದು. ಆ ಥರ ಇರೋಂಥ ವಿಷಯ ಏನಪ್ಪ ಅಂದರೆ ಇವು ನೀತಿ ಕೃತ್ಯಗಳು. ಇಂಥ ಕ್ಯಾರೆಕ್ಟರ್ ಇರೋನು ಏನು ಮಾಡ್ತಾನಂತೆ ಅಂದರೆ ರೋಮ 6ನೇ ಅಧ್ಯಾಯ, ರೋಮ 12ನೇ ಅಧ್ಯಾಯ 6ರಿಂದ 14ರವರೆಗೂ ಹೇಳ್ತಾರೆ. ಈ ಕೆಲಸ ಮಾಡಲೇಬೇಕು. ಇದೇ ನೀತಿ ಕೃತ್ಯಗಳು, ಇದೇ ಹೊಸಬರಾಗಿ ನಡೆಯೋದು, ಇದೇ ದೇವ್ರಿಗೋಸ್ಕರ ಜೀವಿಸೋದು. ಈ ಕೆಲಸ ಯಾರು ಮಾಡಲ್ವೋ ಚೆನ್ನಾಗಿ ತಿಳ್ಕೊಂಡ್ರೆ ಅವ್ರು ದೇವ್ರ ರಾಜ್ಯಕ್ಕೆ ಸಂಬಂಧನೇ ಇಲ್ಲ ಅಂತ. ಯಾಕಂದ್ರೆ ದೇವ್ರು ಬರಸಿಕ್ಕಿರೋ ಮಾತಿದು. ರೋಮ 12ನೇ ಅಧ್ಯಾಯ 6ರಿಂದ 13. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗರೂಕತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಇಂಥ ಕ್ವಾಲಿಟಿಯಲ್ಲಿ ಇರೋರು ಇಲ್ಲಿ ಬಂದು ಬೇಡಕ್ಕೆ ಬಂದಿಲ್ಲ, ನಡೆಯಕ್ಕೆ ಬಂದಿರೋದಿಲ್ಲಿ. ಈ ನಡೆಯಕ್ಕೆ ಬರೋರ್ಗೆ ನಡೆಸೋರು ಯಾರು ಗೊತ್ತಾ? ದೇವರು. ನೀನು ಲೋಕದ ಪಾಲಕ್ಕೆ ಸತ್ತು ನನಗೆ ದಾಸರಾಗಿ ಹೊಸ ಸೃಷ್ಟಿಯಾಗಿ ನೀನು ದೇವ್ರಿಗೋಸ್ಕರ ಜೀವಿಸ್ತೀನಿ ಅನ್ನೋಗೆ ಇಂಥ ಕೆಲಸ ದೇವರು ಮಾಡಿಸ್ತಾರೆ. ಯಾವಾಗ ದೇವರು ಮಾಡಿಸ್ತಾ ಇಲ್ವೋ ಈ ರೀತಿ ನಡೀತಾ ಇಲ್ಲ ಅಂತ ಚೆನ್ನಾಗಿ ನಾವು ತಿಳ್ಕೊಬೇಕು. ಈ ರೀತಿ ನಡೆಸೋರಿಗೆ ದೇವರು ಬರ್ಸಿಕ್ಕಿದ್ದಾರೆ. ಯಾಕೆಂದರೆ ನೀವು ಸಾಮಾನ್ಯ ಜನ ಅಲ್ಲ. ಎಫೆಸ 2:10 ಹೇಳ್ತಾರೆ, ಹೋದ್ರಿ ಇನ್ನೊಬ್ರು 1 ಜಾನ್ 2:29 ಎತ್ಕೊಳ್ರಿ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀವಂತೆ. 1 ಜಾನ್ 2:29.
ಹ್ಮ್. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನೂ ಆತನಿಂದ ಹುಟ್ಟಿದವನಾಗಿದ್ದಾನೆಂದು ಆತನಿಂದ ಹುಟ್ಟಿದಾಗ ಆತ ನೋಡ್ಕೊಂತಾನೆ ನಿಮ್ ಕೈನಲ್ಲಿ ಏನು ಮಾಡಿಸ್ಬೇಕಂತ. ನಾವೆಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವು ಬರೋದಲ್ಲಿ ಹೆಂಡ್ರು ಮಕ್ಕಳು ಸಾಕಕ್ಕೆ ಆಗಲ್ಲ, ನಾವು ಮಾಡೋಕ್ಕಾಗಲ್ಲ. ನೀವು ಆನೆಸ್ಟ್ ಆಗಿ ನಡೆಯೋದಾದ್ರೆ, ನೀವು ಅವರಲ್ಲಿದ್ದು ಅವ್ರು ನಿಮ್ಮಲ್ಲಿದ್ದಾದ್ರೆ ನೀವು ಬಹಳ ಫಲಗಳು ಕೊಡ್ತೀರಾ. ಆ ಫಲಗಳೇನಂದ್ರೆ ಇಂಥ ಕೆಲಸಗಳು ಮಾಡ್ತೀರಾ. ಯಾವಾಗ ನಾವು ಅವರಲ್ಲಿರಲ್ವೋ, ಅವ್ರು ನಮ್ಮಲ್ಲಿರಲ್ವೋ, ನಾವು ಏನು ಮಾಡೋಕ್ಕೂ ಆಗಲ್ಲ. ಜಾನ್ 15:5 ಹೇಳ್ತಾರೆ ಅವರು ಒಂದು ಮಾತು, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಈ ರೀತಿ ಸ್ವಾಮಿ ನಮ್ಮಲ್ಲಿದ್ದರೆ ಸ್ವಾಮಿ ಮಾಡ್ತಾರೆ. ತಂದೆ ನಾಮ ಮಹಿಮೆ ಪಡೋಕ್ಕೋಸ್ಕರ ನಮ್ಮಲ್ಲಿದ್ದು ಆ ಕೆಲಸ ಮಾಡಿಸ್ತಾರೆ. ನಾವೆಲ್ಲ ಮಾಡೋದು, ನಾವೇನು ಮಾಡೋಕ್ಕೂ ಆಗೋದಿಲ್ಲ. ನಾವೇನ ಮಾಡ್ಬೇಕಂದ್ರೆ ತಂದೆ ನಮ್ಮಲ್ಲಿ ಇದ್ದುಕೊಂಡು ಆ ಕೆಲಸ ಮಾಡ್ತಾರೆ. ಅವರು ನಮ್ಮಲ್ಲಿ ಇರಬೇಕಂದ್ರೆ ನಾವು ಅವ್ರ ಮಾತನ್ನ ಕೈಗೊಂಡು ವಿಧೇಯರಾಗಿ ಭಯಭಕ್ತಿಯಿಂದ ಹೇಳಿರೋ ಮಾತು ಪ್ರಕಾರ ನಡೆಯೋದಾದ್ರೆ ಅವರಲ್ಲಿರ್ತೀವಿ, ಅವ್ರು ನಮ್ಮಲ್ಲಿರ್ತಾರೆ. ನಾವು ಎಲ್ಲರ ಮುಂದೆ ಇಂಥ ಸೇವೆಗಳು ಮಾಡ್ತೀವಿ. ಇಂಥ ಸೇವೆ ಮಾಡುವಾಗ ನಮ್ಮ ಸೇವೆ ಹೆಂಗಿರ್ಬೇಕಂತ ಅಪೊಸ್ತಲರು ಪೌಲ ಹೇಳ್ತಾರೆ. ಕೊಲೋಸ್ಯ 1:24 ನೋಡಮ್ಮ. ಕೊಲೋಸ್ಯ 1:24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಇವಾಗ ಯೇಸು ಕ್ರಿಸ್ತರು ಇದ್ದಾಗ ಅಪೊಸ್ತಲರು ಪಾಲಿದ್ರೆ, ಅಪೊಸ್ತಲರು ಪಾಲು ಯೇಸು ಕ್ರಿಸ್ತನ ಸಂಕಟದಲ್ಲಿ ಪಾಲುಗಾರ ಆಗತ್ತಾ? ಇಲ್ಲಿ ಬರ್ದವ್ರೆ ಏನಂತ, ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟ ಒಳಗೆ ಇನ್ನು ಉಳಿದಿದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ಮಾಡ್ತೀನಿ ಅಂದಾಗ ಅಪೊಸ್ತಲರು ಪಾಲು ಏನನ್ನ ಕ್ರಿಸ್ತನ ಸಂಕಟದಲ್ಲಿ ಪಾಲ್ಗಾರರಾಗಿದ್ರ? ಮತ್ತೇನಿದೆ ಹೇಳ್ತಾರೆ ದೇವರು? ಸಭೆ, ಯೇಸು ಕ್ರಿಸ್ತರ ಸಭೆ ಎಂಬ ಆತನ ದೇಹ ಇಲ್ಲಿ ಕುತ್ಕೊಂಡಿದ್ದೀರಾ. ಆತನ ರೊಟ್ಟಿ ಮುಖಾಂತರ ಆತನ ಶರೀರನ ತಿಂದಾಗ ಆ ಶರೀರ ಅವ್ರ ಶರೀರಕ್ಕೆ ಹೋಗಿ ಸೇರ್ಬೇಕಂದ್ರೆ ನೀನು ಅವ್ರಿಗೆ ಮಾಡಬೇಕು, ಅವರು ಅವ್ರಿಗೆ ಮಾಡಬೇಕು, ಅವ್ರು ಇವ್ರಿಗೆ ಮಾಡಬೇಕು, ಇವರು ಅವ್ರಾಗಿ ಮಾಡಬೇಕು. ನೀವು ಒಂದಾಗಿದ್ರೆ ನಿಮ್ಮ ಜೊತೆ ಅವ್ರು ಒಂದಾಗದು. ನೀವು ಯಾವಾಗ ಒಬ್ಬರು ನೋಡಿ ಒಬ್ಬರು ಕೆಲಸಗಳು ನೋಡಿ ಆ ಸಂತೋಷ ನೋಡಿ ಅವ್ರನ್ನ ನೋಡಿ ಯಾವಾಗ ನೀವು ದ್ವೇಷ ಮಾಡ್ತೀರ, ನಿಮ್ಮಂಥ ಕೊಲೆಗಾರರಿಗೆ ನಿತ್ಯನೇ ಜೀವಲ್ಲ. ಇನ್ನಿಂಥ ಕೆಲಸಗಳು ಮಾಡೋಕ್ಕೆ ಎಲ್ಲಿಂದ ಸಾಧ್ಯ? ಈ ಥರ ಅಪೊಸ್ತಲರು ಪಾಲು ಹೇಳ್ತಾರೆ, ನನಗಲ್ಲಿ ಏನು ಕೇಳಿದಿರೋ ಇಲ್ಲಿರೋ ಮಾತುಗಳು, ಏನು ನೋಡಿದಿರೋ ಅವತ್ತು ನಾನು ಮಾಡಿದ್ದು, ಅದೇ ಹೋರಾಟ ನಿಮಗೂ ಇದೆ. ಅಂಥ ಹೋರಾಟ ಓಡೋದಕ್ಕೋಸ್ಕರ ನಿಮ್ಮನ್ನ ಕರೆದಿದ್ದಾರೆ ಹೊರತು ನಿಮ್ಮ ಇಷ್ಟದ ಪ್ರಕಾರ ಸ್ವಾರ್ಥಿಯಾಗಿ ನಿಮ್ಮ ಇಷ್ಟದ ಪ್ರಕಾರ ನಡೆದ್ರೆ ಅವ್ರು ಹೇಳ್ತಾರೆ, ಇದು ಲೋಕದವ್ರು ಕೂಡ ಮಾಡ್ತಾರೆ, ನೀನು ಇಲ್ಲಿ ಮಾಡಕ್ಕೆ ಬಂದಿಲ್ಲ, ನೀ ಸತ್ತೋಗಿರೋವಾಗ ನೀನು ಉಳಿದಿಲ್ಲ ಲೈಫು. ಅಲ್ಲಿ ಮಾಸ್ ಕಾರ್ಡಿಗೆ ನಂಬರ್ ತರಬೇಕಂದ್ರೆ ಇನ್ನೊಬ್ಬರಿಗೋಸ್ಕರ ಲೈಫ್ ಕೊಟ್ಟು ನನ್ನ ಶಿಷ್ಯನಾಗು, ನನ್ನ ತಮ್ಮನಾಗು, ನನ್ನ ತಂಗಿಯಾಗು, ತಂದೆಗೆ ಮಗನಾಗು ಬಾ ಅಂತ ಕರೆದಾಗ ನಾವು ಇನ್ನೂ ಸ್ವಾರ್ಥಿಯಾಗಿದ್ವಿ ಅಂತ ಹೇಳ್ರೆ ನಮ್ಮಂಥವ್ರಿಗೆ ಅಲ್ಲಿ ಕರೆದಿರೋದು. ಆ ಥರ ಸ್ವಾಮಿ ಹೇಳ್ತಾರೆ. ಅದರಲ್ಲಿ ಸಭಾ ಸೇವೆ ಮಾಡೋಂದ್ರೆ ಅಂಥ ಯೇಸು ಕ್ರಿಸ್ತ ತಂದೆಯಾದ ದೇವ್ರ ಮಗನೇ ಬಂದ್ಬಿಟ್ಟು ಇಲ್ಲಿ ನೋಡ್ತಾರೆ, ಓಹೋ ನಾನು ದೊಡ್ಡವನು ನೀನು ದೊಡ್ಡವನು, ಯಾರು ಮೊದಲನವನು ಹಿಂಗೆ ಹೇಳ್ತಾವ್ರಲ್ಲಪ್ಪ, ಇವ್ರಿಗೆ ಹೆಂಗೆ ಬುದ್ಧಿ ಕಲಿಸೋದಂತ ಅವ್ನು ಕಟ್ಕೊಂಡ್ಬಿಟ್ಟು ದೀಕ್ಷೆ ಎತ್ಕೊಂಡು ನೀರು ಅವ್ರ ಕಾಲೇ ತೊಳೆದ್ಬಿಟ್ರು ಯೇಸು ಸ್ವಾಮಿ. ನಾನಿಷ್ಟು ದೊಡ್ಡವನಾಗಿದ್ರು ಕೂಡ ಈ ಕೆಲಸ ಮಾಡ್ತಾ ಇದ್ದೀನಿ, ನೀವು ಕೂಡ ಇದೇ ಕೆಲಸ ಮಾಡಬೇಕು. ನಿಮ್ಮಲ್ಲಿ ಯಾರನ್ನ ದೊಡ್ಡವನಾಗಬೇಕಂತ ಹೇಳಿದ್ರೆ ಎಲ್ಲರೂ ಸೇವಕನಾಗಬೇಕು. ಆ ಥರ ಒಳಗಡೆ ಇಕ್ಕಿರೋಂಥ ಒಂದು ಮರ್ಮಗಳನ್ನ ದೇವ್ರ ಮಕ್ಕಳಿಗೆ ತಿಳಿಸಿ ಇಂಥ ಕ್ವಾಲಿಟಿಯಲ್ಲಿ ನೀವೇನ ಬೆಳೆಯೋದಾದರೆ ನಿಮ್ಮ ಓಟನ ಜಲ್ದಿ ಮುಗಿಸಿ ಎತ್ಕೊಂಡು ಬಿಡ್ತಾರೆ ಸ್ವಾಮಿ. ನಾಳೆ ಇಕ್ಕಿದ್ರೆ ಎಲ್ಲಿ ಕೆಟ್ಟು ಹೋಗ್ಬಿಡ್ತೀವೋ ಬರ್ದೇ ಹೋಗ್ಬಿಡ್ತೀವೋ ಅಂತ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಆ ಮಾಸ್ ಕಾರ್ಡಲ್ಲಿ ನಂಬರ್ ಜಲ್ದಿ ಕರ್ಕೊಂತ. ಆ ಥರ
ಅದೊಂಥರ ಸಭಾಸೆ ಬೇರೆ. ಈ ರೀತಿ ಒಬ್ರಿಗೊಬ್ರು ಮಾಡೋರಿಗೆ ಸ್ವಾಮಿ ಅಪೊಸ್ತಲರು ಪೌಲ್ ಒಂದು ಮಾತು ಹೇಳ್ತಾರೆ, ರೋಮ 8:17 ಇನ್ನ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಕ್ರಿಸ್ತನ ಸಂಕಟದಲ್ಲಿ ನಾವು ಪಾಲ್ಗಾರರಾಗಬೇಕಾದರೆ, ಇವತ್ತು ಈ ಸಭೆ ಹಿರಿಯರು ಇಷ್ಟೊಂದು ಜನ ಸಂಪಾದನೆ ಮಾಡೋದಕ್ಕೆ ಒಂದೊಂದು ಊರಲ್ಲಿ ಹೋದ್ರೆ ಇದಕ್ಕಿಂತ ಜಾಸ್ತಿ ಜನ ಇದ್ದಾರೆ, ಇದಕ್ಕಿಂತ ಸ್ವಲ್ಪ ಕಮ್ಮಿ ಜನನೂ ಇದ್ದಾರೆ. ಅಲ್ಲಿ ಹೋಗಿ ಅವ್ರು ಸೇವೆ ಮಾಡೋಗ ಯಾವತ್ತಿ ಮನುಷ್ಯ ಬಂದು ಹಿಂದೂಗಳನ್ನ ಕ್ರಿಶ್ಚಿಯನ್ ಮಾಡ್ತಾನೆ ಅಂತೇಳಿ ಕಟ್ಟಾಕಿ ಸೀಮೆಣ್ಣೆ ಒಯ್ದು ಸುಟ್ಟಾಕ್ತಾರೋ, ಅಕಸ್ಮಾತ್ ಅವನ ಕೆಲಸ ಸಫಲ ಮಾಡಿ ಹಿಂತಿರುಗಿ ಸುರಕ್ಷಿತವಾಗಿ ಅವ್ರ ಕುಟುಂಬಕ್ಕೆ ಕಳಿಸ್ತಾರೋ, ಇಂಥ ಹೋರಾಟದ ಜೊತೆ ಅವ್ರು ಇರೋಗ ಅಂಥವ್ರ ಜೊತೆ ನಾವು ಹೆಂಗಿದ್ದು ಬೆಳೀತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಪಾಲೇನು ಅವ್ರ ಜೊತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನ ಹೆಂಗೆ ಅರ್ಥ ಮಾಡ್ಕೊಳಕ್ಕಾಗ್ತದೆ? ಹೇಳ್ತಾರೆ ಅವರು 1 ಯೋಹನ 4:21 ಒಂದು ಮಾತು ಹೇಳ್ತಾರೆ, ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಇನ್ನೊಂದು ಮಾತು, ಅಷ್ಟೇ. ಇನ್ನೊಂದು ವಚನ, 20 ಓದ್ಲಾ? ಇನ್ನೊಂದು ಹಂಗೆ ಮುಂದೆ ಮುಂದೆ ಮುಗೀತು. ಆಗೋಯ್ತಾ? 20 ವಚನ ಮೇಲೆ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಈ ರೀತಿ ಪ್ರೀತಿ ಅಂದರೆ ಅವ್ರ ಜೊತೆ ಎಷ್ಟು ಪಾಲ್ಗಾರರಾಗಿದ್ದೀವಿ, ಆ ಸೇವೆಯಲ್ಲಿ ನನ್ನ ಪಾರ್ಟಿ ಏನು, ಆ ಸೇವೆಯಲ್ಲಿ ಇರೋಂಥ ಸಭೆಯಲ್ಲಿರುವಂಥ ನಾನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ಅದರಲ್ಲಿ ಪಾಲ್ಗಾರರಾಗಲಿಲ್ಲ ಅಂದರೆ ಅಂಥ ಹೆಣ್ಮಕ್ಳು ಹೆಂಗೆ ಸಭಾ ಸೇವೆ ಮಾಡೋಕ್ಕಾಗ್ತದೆ? ಅವ್ರೇನು ಸುವಾರ್ತೆ ಸಾರಕ್ಕಾಗಲ್ಲ. ಇಂಥದ್ದಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಪಾಲ್ಗಾರರಾಗಿದ್ದೀವಿ ಅಂತ ಹೆಣ್ಮಕ್ಳು ತಿಳ್ಕೊಬೇಕು. ಗಂಡು ಮಕ್ಕಳು ಆ ಥರ ಪುಣ್ಯಾತ್ಮನ ಜೊತೆ ನನ್ನ ಪಾರ್ಟ್ ಏನು, ನನ್ನ ಸೇವೆ ಏನು, ನನ್ನ ಕರ್ತವ್ಯ ಏನು, ಅವ್ರಿಗೆ ವಿಧೇಯರಾಗಿ ಅವ್ರ ಜೊತೆ ಏನು ಸಪೋರ್ಟ್ ಮಾಡಿ ಅವ್ರಿಗೆ ಓಕೆ ಅನ್ನಿಸ್ಕೊಬೇಕು ಅನ್ನೋದು ಅದು ದೇವ್ರ ಎದುರು ನೋಡಿ ಹೇಳ್ತಾರೆ. ಮೊದಲನವನು ಕೊನೆನಾಗ್ತಾನೆ, ಕೊನೆಯವನು ಮೊದಲನಾಗ್ತಂತೆ. ಯಾರು ಬೇಕಾದ್ರೆ ಸುವಾರ್ತೆ ಸಾರೋರು ಹಿಂದೆ ಹೋಗ್ಬಾರ್ದು, ಇಂಥ ಕೆಲಸ ಮಾಡೋರು ಮುಂದೆ ಹೋಗ್ಬೋದು, ಎಲ್ಲ ದೇವರು ಡಿಸೈಡ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಇಂಥ ವಿಷಯ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಯೋಹಾನ 15:20 ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನೂ ಸಹ ಹಿಂಸೆ ಪಡಿಸುವರು. ಇಂಥ ಒಳ್ಳೆ ಕೆಲಸ ಯಾರು ಮಾಡಕ್ ಶುರು ಮಾಡ್ತಾರೋ ಅಂಥವ್ರಿಗೆ ಹಿಂಸೆ ಪಡಿಸೋರು. ಆ ಕಾಲದಲ್ಲಿ ಯೇಸು ಮಾಡಿದ್ರು, ಯಾಜಕರು ಹಿಂಸೆ ಪಡಿಸಿದ್ರು. ಈ ಕಾಲದಲ್ಲಿ ರಾಜವಂಶಸ್ಥರಾದ ಯಾಜಕರಾಗೋರು ನೀವು ಏನೇ ಒಳ್ಳೆ ಕೆಲಸ ಮಾಡೋಕೆ ಹೋದ್ರು ಇವತ್ತು ಮತ್ತೊಬ್ಬ ಯಾಜಕನಾಗೋನು ನಿಮ್ಮ ನೋಡಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಇಲ್ದಿದ್ದೆಲ್ಲ ತಪ್ಪು ಹೊರಿಸಿ ನಿಮ್ಮನ್ನು ಆ ಕೆಲಸದಲ್ಲಿ ನಡೆಯೋಕ್ಕೆ ಬಿಡೋದಿಲ್ಲ ಅಂದರೆ ಅವತ್ತೇನು ನಡೀತಾ, ಇವತ್ತು ನಡೀತಾ ಇದೆ, ಎಕ್ಸಾಮ್ ನಡೀತಾ ಇದೆ, ಪರೀಕ್ಷೆ ನಡೀತಾ ಇದೆ, ಮಾರ್ಕ್ಸ್ ಕಾರ್ಡ್ಗಳಲ್ಲಿ ನಾವು ಎಷ್ಟೆಷ್ಟು ನಂಬರ್ ತೊಗೊಬೇಕು ಬೇಡ ಅಂತ ನಾವೇ ತೀರ್ಮಾನ ಮಾಡ್ಕೊಬೇಕು. ಇಂಥ ಕ್ಯಾರೆಕ್ಟ್ರಲ್ಲಿ ಇರೋರಿಗೆ ಸ್ವಾಮಿ ಹೇಳ್ತಾರೆ, ಅದೇ ಯೋಹಾನ 15:16 ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಇಂಥ ಕ್ಯಾರೆಕ್ಟ್ರಲ್ಲಿ ಇಂಥ ಕ್ವಾಲಿಟಿಯಲ್ಲಿ ನಡೆಯೋರಿಗೆ ಸ್ವಾಮಿ ಹೇಳ್ತಾರೆ, ಮತ್ತಾಯ 6:33 ಇಂಥ ಫಲ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅದರಲ್ಲಿ 32 ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಅದರಲ್ಲಿ 31
ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವುಗಳಿಗಾಗಿ ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಷ್ಟೇ. ನಿಮಗೆ ಏನ್ ಬೇಕಂತ ನಿಮ್ ತಂದೆಗೆ ಗೊತ್ತಿದೆ. ಯಾವ ವಿಷಯಕ್ಕೂ ಅವ್ರ ಮುಂದೆ ಕೇಳಕ್ ಹೋಗ್ಬೇಡ್ರಿ. ನೀವು ನಡೀತಾ ಇರ್ರಿ, ಅವ್ರು ಕೊಡ್ತಾ ಇರ್ತಾರೆ. ಇವೆಲ್ಲ ನಿಮಗೆ ಬೇಕಂತ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಮತ್ತಾಯ 7:9-11 ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ನೋಡಿ, ಅವ್ರು ಹೇಳ್ತಾರೆ ಒಳ್ಳೆ ವರಗಳು ಕೊಡ್ತಾರಂತೆ. ಆ ವರಗಳು ಏನಂತ ಹೇಳಿದ್ರೆ ಆ ವರಗಳು ಏನಂತ ಹೇಳಿದ್ರೆ 2 ತಿಮೋತಿ 2:21 ಹೇಳ್ತಾರೆ ನೋಡಿ ಆ ವರಗಳು ಏನಂತ. ಅವಾಗ್ಲೇ ಹೇಳ್ಬಿಟ್ರು ಅವ್ರು ಏನಂತ, ಸುವಾರ್ತೆ ಸಾರೋದು, ಸಭಾ ಸೇವೆ ಮಾಡೋದು, ತನ್ನ ನಡೆಸೋದು, ಬುದ್ಧಿ ಹೇಳೋದು, ದೇವಜನರ ಕೊರತೆಯಲ್ಲಿ ಪಾಲ್ಗಾರರಾಗೋದು, ಅತಿಥಿ ಸತ್ಕಾರ ಮಾಡೋದು ಅಂತ ಹೇಳಿದ್ರು. ಅದೆಲ್ಲ ವರಗಳು. ಆದ್ರೆ ಇಲ್ಲೂ ಒಂದು ಪಾಯಿಂಟ್ ಹೇಳ್ತಾರೆ ನೋಡಿ, 2 ತಿಮೋತಿ 2:21. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಿಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಇನ್ನು 3 ವಚನ ಹೇಳಿ ಪಾಠ ಮುಗಿಸನ್ರಿ. ಇವಾಗ ಏನೇನಂತಮ್ಮ ಅದರಲ್ಲಿರೋದು? ಸಭಾಸವನ್ನು ಬಿಟ್ಟು ನಡತೆಯುಳ್ಳವರು ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಇದು ತಂದೆ ಹೇಳ್ತಾರೆ. ಬರೀ ನೀವು ಅವರಾಗಿ ಆಗ್ಬೇಡ್ರಿ. ನೀವು ಬೇಡ್ಕೊಳಕ್ಕಿಂತ ಮುಂಚೆ ನಿಮ್ಮ ತಂದೆಗೆ ಗೊತ್ತು. ಈ ಮಾತನ್ನ ಕೈಗೊಂಡು ನಡೀರಿ. ನೀವು ನಡೆಯೋಗ ಇಂಥ ಪರ್ಪಸ್ಗೆ ನಿಮ್ಗೆ ಯೂಸ್ ಮಾಡೋಗ, ನನ್ನ ನಾಮ ಮಹಿಮೆ ಪಡೋಗ ನೀವು ಚೆನ್ನಾಗಿ ತಿಳ್ಕೊಳ್ರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರ. ನಿಮ್ಮ ಕ್ರಿಯೆಗಳು ನೋಡಿ ಜನಗಳು ನನ್ನನ್ನು ಕೊಂಡಾಡಬೇಕು ಅಂತ ಕೆಲಸ ನಿಮ್ಮ ಕೈನಲ್ಲಿ ಮಾಡಿಸ್ತೀನಿ ಅಂತ ಹೇಳಿದಾಗ ನಾವಿಲ್ಲಿ ಕೂತ್ಕೊಂಡು ನಮ್ಮ ಭಾರನ ಎತ್ತಿ ದೇವ್ರ ಮುಂದೆ ಇಟ್ಬಿಟ್ಟು ಇದನ್ನು ರೆಡಿ ಮಾಡು, ಆವಾಗ ನಾವು ಒಳ್ಳೆ ಓಟ ಓಡ್ತೀವಿ, ಆವಾಗ ನಾವು ಏನಾನ ಒಳ್ಳೆ ಕೆಲಸಗಳು ಮಾಡೋಕ್ಕಾಗಿ ನಮ್ಮ ಯೋಚನೆ ಥರ ಈ ಮಾತು ಇರಲ್ಲ. ಈ ಮಾತು ಪ್ರಕಾರ ನಾವು ಯೋಚನೆ ಮಾಡಿ ಅದಂತೆ ನಡೆಯೋದಾದರೆ ದೇವ್ರ ಮಾತು ನಮ್ಮ ಜೊತೆ ನೆರವೇರಿಸ್ತಾರ್ರಿ. ಇದನ್ನು ಬಿಟ್ಟು ನಾವು ಏನಾದರೂ ಮಾಡೋದಾದರೆ ಅಂಥವ್ರಿಗೆ ಹೇಳ್ತಾರೆ ಜ್ಞಾನೋಕ್ತಿ ಗಲಾತ್ಯ 6:7-8 ಇನ್ನೆರಡು ವಚನ ಓದಿ ಮುಗಿಸನ್ರಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಈ ರೀತಿ ನಾವು ಹೆಂಗೆ ನಮ್ಮ ಬಿತ್ತುತ್ತೀವೋ ಹಂಗೆ ಕೊಯ್ತೀವಿ. ನಾವು ಹೆಂಗೆ ಅಳಿತೀವೋ ದೇವ್ರು ನಮ್ಮನ್ನ ಹಂಗೆ ಅಳಿತಾರ್ರಿ. ಹಿಂಗೆ ಹೇಳ್ಬಿಟ್ಟು ಸ್ವಾಮಿ ಹೇಳ್ತಾರೆ, ನಿಮ್ಮ ಮಾತು, ನಿಮ್ಮ ಯೋಚನೆ, ನಿಮ್ಮ ಉದ್ದೇಶ, ನೀವು ಕೇಳಕ್ಕೆ ಬಂದಿರೋದು ಎಂಥ ವಿಷಯದಲ್ಲಿ ಯಾವ ಥರ ಇರಬೇಕಂದ್ರೆ ಕೊಲೇಶ 1:9-12 ಓದಮ್ಮ. ಇನ್ನೊಂದು ವಚನ ಓದ್ಬಿಟ್ಟು ಮುಗಿಸ್ಬಿಡ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಿ ಇರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು
ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಕಂಟಿನ್ಯೂ 11ರವರೆಗಮ್ಮ. ಬೆಳಕಿನ 1:9 12 ಎಷ್ಟು ಹೇಳ್ದಮ್ಮ? 9ರಿಂದ 12 ಹ್ಮ್. ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಈ ರೀತಿ ನಾವು ಬೇಡಕ್ ಬಂದಿದ್ದೀವಿ. ನಾವು ಬೇಡಕ್ ಬಂದವ್ರಿಗೆ ಈ ರೀತಿ ನಡೀರಿ, ಇದಕ್ಕೋಸ್ಕರ ಪ್ರಯತ್ನ ಪಡ್ರಿ. ಅಂಥ ಸಮಯದಲ್ಲಿ ನಿಮ್ಮ ಕಷ್ಟಲ್ಲಿದ್ದಾಗ ನಾವು ಬಿಡಿಸ್ತೀವಿ. ನೀವು ಹಿಂಗೆ ನಡೆದು ಅಲ್ಲಿ ಬಂದು ಸೇರ್ಬೇಕಂತ ನಿಮಗೋಸ್ಕರ ಯೇಸು ಸ್ವಾಮಿ ಬೇಡ್ತಾ ಇದ್ದಾರಂತೆ. 17:9 ನೋಡಿ ಯೋಹಾನ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನೋಡಿ, ನಾನು ಲೋಕಕ್ಕೋಸ್ಕರ ಕೇಳ್ಕೊಳ್ಳಲ್ಲ ಅಂತ ಕೇಳಿದ್ರು. ಯೇಸು ಸ್ವಾಮಿ ಹೇಳ್ತಾರ ಮಾತು, ಲೋಕಕ್ಕೋಸ್ಕರ ಕೇಳ್ಕೊಳಲ್ಲ ಅಂದ್ರೆ ನಾನು ಹೆಂಗ್ ಅರ್ಥ ಮಾಡ್ಕೊಬೇಕ್ರಿ ಇದನ್ನ? ಈ ಮಾತನ್ನ ಮಾತ್ರ ಹೇಳ್ರಿ. ಯೇಸು ಸ್ವಾಮಿ ಹೇಳ್ತಾರ, ನಾನು ಲೋಕಕ್ಕೋಸ್ಕರ ಕೇಳ್ಕೊಳ್ಳಲ್ಲ. ಯಾರಿಗೋಸ್ಕರ ಕೇಳ್ಕೊಂತಾರಂತೆ? ನೀನು ನನಗೆ ಕೊಟ್ಟವರಿಗೋಸ್ಕರ. ತಂದೆಯ ದೇವರು ಯೇಸು ಕೈನ ಯಾರು ಕೊಟ್ಟಿರ್ತಾರ ಅವ್ರಿಗೋಸ್ಕರ ಕೇಳ್ಕೊಳ್ಳಲ್ಲಂತೆ. ಯಾರಿಗೋಸ್ಕರ ಕೇಳ್ಕೊಳ್ಳಲ್ಲಂತೆ? ಯಾವ ಲೋಕಕ್ಕೋಸ್ಕರ? ಲೋಕದ ಜನಕ್ಕೂ ಈ ಪಾಠಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಇದ್ದುಕೊಂಡು ಲೋಕದ ರೀತಿ ಬಾಳ್ತಾ ಇರ್ತಾರಲ್ಲ, ನಾಶ ಆಗಂತ ಲೋಕದ ಜೀವನನ ಮೈಂಡಲ್ಲಿ ಇಟ್ಕೊಂಡು ಆ ರೀತಿ ತಿನ್ಬೇಕು, ಕುಡಿಬೇಕು, ಉಡಬೇಕು, ಮಾಡಬೇಕು, ನಮ್ಮ ಫ್ಯೂಚರ್ ಪ್ಲಾನ್ ಅಂತ ಯಾವನ್ ಲೋಕದ ರೀತಿ ಥಿಂಕ್ ಮಾಡ್ತಾನೋ ಅವನಿನ್ನ ಯೇಸು ಜೊತೆ ಸತ್ತಿಲ್ಲ, ಅವನು ಸಿಲ್ಬೆಗೆ ಹೊಡ್ಕೊಂಡಿಲ್ಲ. ಅವನು ಇನ್ನೊಬ್ಬರಿಗೋಸ್ಕರ ಜೀವಿಸೋದಾದ್ರೆ ಅಂಥ ಮಕ್ಕಳಿಗೋಸ್ಕರ ಬೇಡ್ಕೊತಾರೆ ಹೊರತು ಲೋಕದ ರೀತಿ ಥಿಂಕ್ ಮಾಡೋನ ಬಗ್ಗೆ ಕೇಳಿಲ್ಲ ಇಲ್ಲಿ. ಇಂಥ ವಿಷಯಗಳನ್ನ ನಾವು ದಿನ ಧ್ಯಾನ ಮಾಡಿ ಒಂದು ಒಳ್ಳೆ ತೀರ್ಪು ಬರೋವಾಗ ಸ್ವಾಮಿ ಹೇಳ್ತಾರೆ. ಒಂದು ವಚನ ಓದ್ಬಿಟ್ಟು ಪಾಠ ಮುಗಿಸೋಣ. ಜ್ಞಾನೋಕ್ತಿ 1ನೇ ಅಧ್ಯಾಯ 22ರಿಂದ 28. ಮೂಢರೇ, ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಗೆ ಮಾಡುವರು? ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವೂ ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆಯಿಟ್ಟರೂ ನಾನು ಉತ್ತರ ಕೊಡೆನು, ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೆನು. ಅದರಲ್ಲಿ 33 ನನ್ನ ಮಾತಿಗೆ ಕಿವಿ ಕೊಡುವವರನ್ನಾದರೋ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಈ ರೀತಿ ದೇವ್ರ ಈ ಮಾತುಗಳನ್ನ ನಿಮಗೆ ತಿಳಿಸಿದ್ದಾರೆ. ಒಬ್ಬೊಬ್ಬರು ಕೈಗೊಂಡು ನಡೀತಾ ಇದ್ದೀರಾ, ಇನ್ನೂ ಹೆಚ್ಚಾಗಿ ನಡೆಯೋಣ. ನಾನು ಈ ಪುಟ್ ನೋಟಲ್ಲಿ ನೋಡಿಕೊಂಡು ಮಾಡಿರೋ ಪಾಠದಲ್ಲಿ ಏನನ್ನ ತಪ್ಪಿದ್ರೆ ದೇವ್ರು ಕ್ಷಮಿಸ್ಲಿ, ನೀವು ಕೂಡ ಕ್ಷಮಿಸ್ರಿ. ದೇವ್ರ ಈ ವಾಕ್ಯನ ಆಶೀರ್ವದಿಸ್ಲಿ. ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ನಮ್ಮ ಒಂದು ಸಹೋದರ ಮುಖಾಂತರ ದೇವರು ಯಾವ ಪ್ರಾರ್ಥನೆಗಳನ್ನ ಕೇಳ್ತಾರೆ, ಯಾವ ಪ್ರಾರ್ಥನೆಗಳನ್ನ ಕೇಳಲ್ಲ ಅಂತ ಏನ್ ಮಾಡಿದ್ರು, ಅನೇಕ ವಿಚಾರಗಳನ್ನ ಹೇಳಿದ್ರು. ಸೊ ದೇವ್ರ ವಾಕ್ಯಕ್ಕೆ ನಾವು ಇದ್ದಾಗ ಖಂಡಿತವಾಗಿ ದೇವ್ರೇನ್ ಮಾಡ್ತಾರೆ, ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ. ದೇವ್ರಿಗೆ ನಾವು ವಿರುದ್ಧವಾಗಿ ನಡೆದವಾಗ ಖಂಡಿತವಾಗ ಪ್ರಾರ್ಥನೆಗಳನ್ನ ದೇವ್ರೇ ಮಾಡಕ್ ಹೋಗಲ್ಲ, ಕೇಳೋದಕ್ಕೆ ಹೋಗಲ್ಲ. ಅದೆಲ್ಲ ನೋಡ್ಬೇಕಾರೆ ಈ ಪಾಠದ ಸಾರಾಂಶ ಏನ್ರಿ ಅದು. ಅದಕ್ಕೆ ನೋಡ್ಬೇಕಾರೆ
ಏನ್ರಿ ವರ್ಷದ ಒಂದು ಕೊನೆಗೆ ಬರ್ತಾ ಇದ್ರಿ. ಸೊ ಅದಕ್ಕೆ ಈ ವರ್ಷ ಎಲ್ಲ ಅನೇಕ ರೀತಿಯಲ್ಲಿ ನಾವೇನ್ ಮಾಡ್ತೀರಿ, ಸ್ವಾರ್ಥವಾಗಿ ಅನೇಕ ಕೆಲಸಗಳನ್ನ ಮಾಡ್ತೀರಿ. ಆದ್ರೆ ಎಚ್ಚೆತ್ಕೊಂಡು ಮುಂದೆ ಬರುವಂತ ದಿನಗಳಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ, ನಾವು ದೇವರಿಗೆ ಆದಷ್ಟು ವಿಧೇಯರಾಗಿ ನಡೆಯೋದಕ್ಕೆ ನಾವೇನ್ ಮಾಡೋಣ, ಪ್ರಯತ್ನ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ, ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ. ಅದೇ ತರ ನಮ್ಮ ಸೋದರನ್ ಕೂಡ ಇನ್ನ ಕೃಪೆ ಕೊಟ್ಟು ದಯ ಕೊಟ್ಟು ಆಶೀರ್ವದಿಸ್ಲಿ. ಮುಂದೆ ಬರೋ ದಿನಗಳಲ್ಲಿ ಇನ್ನ ಹೆಚ್ಚಿನಾದ ರೀತಿಯಲ್ಲಿ ಒಳ್ಳೊಳ್ಳೆ ಪಾಠಗಳನ್ನ ನಮ್ಮ ಹಂಚ್ಕೊಂಡಂತ ಕೂಡ ಕೃಪೆ ನೀಡಲಿದ್ದ ಪ್ರಾರ್ಥನೆ ನೆನ್ಸ್ಕೊಂಡೋಣ.